ವಶ ಮಾಡಿಕೊಂಡು ಅಲ್ಲಿ ಹೋಗ್ತಾನೆ. ಕ್ಷಣಾರ್ಧಮಿವ ರಾಜೇಂದ್ರ ವ್ಯತಿಕ್ರಾಂತಂ ನವಂಬಯ. ಎಷ್ಟೊತ್ತಿರುತ್ತೆ ಯೌವನ? ಸ್ವಲ್ಪ ದಿವಸ ಯೌವನ ಇರುತ್ತೆ. ಯೌವನ ಎಲ್ಲ ಮುಗೀತು. ಅನೇಕ ಜನ ಮಕ್ಕಳಾಗಿದ್ದಾರೆ. 111 ಜನ ಗಂಡು ಮಕ್ಕಳಾಗಿದ್ದಾರಂತೆ, 110 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಮದುವೆ ಮಾಡಿದ್ದಾನೆ. ಮಕ್ಕಳಿಗೆ ಮದುವೆ ಮಾಡಿದರೆ ಆ ಒಬ್ಬೊಬ್ಬ ಮಕ್ಕಳಿಗೆ ಮತ್ತೆ 100 ಜನ ಮಕ್ಕಳಾಗಿದ್ದಾರೆ. ಹೀಗೆ ಬೇಕಾದಷ್ಟು ಮಕ್ಕಳೇ ಮಕ್ಕಳು, ಇಡೀ ಊರಿನ ತುಂಬ ಮಕ್ಕಳನ್ನು ನಿರ್ಮಾಣ ಮಾಡಿದ್ದಾನೆ. ಇಷ್ಟೆಲ್ಲ ಆಗಿ ಆನಂದದಿಂದ ಇದ್ದಾರೆ. ಆನಂದದಿಂದ ಇದ್ದಾಗ ಏನಾಯಿತು ಅಂದರೆ, ಒಬ್ಬ ಗಂಧರ್ವ, ಚಂಡವೇಗ ಅಂತ ಒಬ್ಬ ಗಂಧರ್ವ. ಆ ಗಂಧರ್ವ ಈ ಊರನ್ನು ವಶಪಡಿಸಿಕೊಳ್ಳಬೇಕು ಅಂತ ವಿಚಾರ ಮಾಡಿದ. ವಶಪಡಿಸಿಕೊಳ್ಳಬೇಕು ಅಂತ ವಿಚಾರ ಮಾಡಿ ಅವನು ಒಂದು 720 ಜನ ಸೈನಿಕರು, ಅವನಿಗೆ 360 ಜನ ಗಂಡಸರು, 360 ಜನ ಹೆಣ್ಣು ಮಕ್ಕಳು, ಗಂಧರ್ವರು ಮತ್ತು ಗಂಧರ್ವಿಯರು, ಅವರೆಲ್ಲರನ್ನ ಕರೆದುಕೊಂಡು ಆಕ್ರಮಣ ಮಾಡಬೇಕು ಅಂತ ಬಂದಿದ್ದಾನೆ. ಆಕ್ರಮಣ ಮಾಡಬೇಕು. ಇವರೆಲ್ಲ ಅವಳಿ ಜವಳಿ ಇದ್ದ ಹಾಗೆ ಒಂದು ಅರ್ಥದಲ್ಲಿ ಎಲ್ಲರೂ ಜೊತೆಗೆ ಸೇರಿ ಆ ಆಕ್ರಮಣವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಊರು ಬಹಳ ದೊಡ್ಡದದು. ದೂರದಲ್ಲಿ ಆಕ್ರಮಣ ಶುರುವಾಗಿದೆ. ಆಕ್ರಮಣ ಶುರುವಾದಾಗ ಆಕ್ರಮಣ ಶುರುವಾಯಿತು. ಶುರುವಾದ ಕೂಡಲೇ ಆ 5 ಹೆಡೆಯ ಹಾವಿತ್ತಲ್ಲ ಈ ಊರನ್ನು ರಕ್ಷಣೆ ಮಾಡೋದಕ್ಕೆ, ಅದು ಬೇಕಾದಷ್ಟು ಅವರ ಜೊತೆಗೆ ಯುದ್ಧ ಮಾಡ್ತಾ ಇದೆ. ಪಾಪ ಎಷ್ಟು ದಿವಸ ಯುದ್ಧ ಮಾಡ್ತಾ ಇದೆ, ಮಾಡಿ 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 ಅದಕ್ಕೂ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಕಡೆಗೆ ಬೇಕಾದಷ್ಟು ಅಲ್ಲಿ ಹೊರಗೆ ಆಕ್ರಮಣ ಆಗಿದೆ, ಹಾವು ಯುದ್ಧ ಆಡ್ತಾ ಇದೆ. ಇವನು ಆರಾಮ ಅಂತಃಪುರದಲ್ಲಿ ಕೂತಿದ್ದಾನೆ. ಏನು ಚಿಂತೆಯೇ ಇಲ್ಲ. ಶತ್ರುಗಳು ಆಕ್ರಮಣ ಮಾಡಿದ್ದಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ. ತನ್ನಷ್ಟಕ್ಕೆ ತಾನು ಭೋಗ ಮಾಡ್ತಾ ಇದ್ದಾನೆ. ಈ ಪ್ರಸಂಗದಲ್ಲಿ ಏನಾಯಿತು ಅಂದರೆ, ಒಬ್ಬಳು ಹುಡುಗಿ ಕಾಲ ಅಂತ ಒಬ್ಬ, ಅವನ ಮಗಳೊಬ್ಬಳಿಗೆ ನೋಡಲಿಕ್ಕೆ ಭಾರಿ ಕೆಟ್ಟಿದ್ಲು. ಅದಕ್ಕೆ ಯಾರೂ ಆಕಿನ ಮದುವೆನೇ ಆಗ್ತಾ ಇರಲಿಲ್ಲ. ಹೀಗಾಗಿ ಆಕಿಗೆ ಎಲ್ಲರೂ ನಿನಗೇನೇ ದುರ್ಭಗ ಅಂತ ಹೆಸರಿಟ್ಟಿದ್ರು ಆಕಿಗೆ. ಆ ದುರ್ಭಗ ಏನು ಮಾಡಿದ್ಲು ಅಂದರೆ, ನನ್ನ ಮದುವೆ ಆಗ್ರಿ ಅಂತ ಎಲ್ಲರನ್ನು ಬೇಡ್ಕೊಂಡು ಹೋಗ್ತಾ ಇದ್ಲು. ಎಲ್ಲರನ್ನೂ ಬೆನ್ನು ಹತ್ತಿದ್ಲು ಆಕಿ, ಎಲ್ಲರಿಗೂ ಮದುವೆ ಆಗ್ರಿ ಅಂತ. ಯಾರೂ ಮದುವೆ ಆಗಲಿಲ್ಲ. ಮದುವೆ ಆಗದೆ ಇದ್ದಕ್ಕೆ ನಾನು ಒಂದು ಕಡೆ ಜಪ ಮಾಡ್ಕೋತ ಕೂತಿದ್ದೆ. ನಾರದರು ಹೇಳ್ತಾರೆ, ಜಪ ಮಾಡ್ಕೋತ ಕೂತಿದ್ದೆ. ನನ್ನ ಹತ್ರ ಬಂದು ಮದುವೆ ಆಗ್ರಿ ಅಂತ ಕೂತ್ಲು. ನಾನು ಅಂದೆ, ಸಾಧ್ಯ ಇಲ್ಲಪ್ಪ, ನಾನು ಬ್ರಹ್ಮಚಾರಿ ಇದ್ದೇನೆ, ನಾನು ಮದುವೆ ಆಗೋದಿಲ್ಲ ಅಂತ ನಾನು ಹೇಳಿದೆ. ನನಗೆ ಶಾಪ ಕೊಟ್ಬಿಟ್ಲು ಅವಳು. ನೀನು ಇನ್ನು ಮೇಲೆ ಒಂದು ಕಡೆಗೆ ಇರೋದು ಬೇಡ, ಬರೀ ಲೋಕ ಸಂಚಾರಿ ಆಗು ಅಂತ ಆ ದುರ್ಭಗ ನನಗೆ ಶಾಪ ಕೊಟ್ಟಳು. ಶಾಪ ಕೊಟ್ಟರೂ ಅಡ್ಡಿ ಇಲ್ಲ ಅಂತ ನಾನೇನು ಮಾಡಿದೆ, ಒಂದು ಕೆಲಸ ಮಾಡು, ನೀ ಸುಮ್ಮನೆ ಅವರು ಇವ್ರನ್ನ ಹುಡುಕ್ತಾ ಹೋಗಬೇಡ, ನಾನು ಒಬ್ಬನ ಹತ್ರ ಹೇಳ್ತೀನಿ, ಅವನ ಹತ್ರ ಹೋಗು, ಅವನು ನಿನಗೆ ಮದುವೆ ಮಾಡಿಕೊಳ್ತಾನೆ ಅಂತ ಹೇಳಿ, ಭಯ ಅಂತ ಒಬ್ಬ ಯವನೇಶ್ವರ, ಯವನರ ರಾಜ ಭಯ ಅಂತ, ಅವನ ಹತ್ರ ಹೋಗು, ಅವನು ನಿನ್ನ ಮದುವೆ ಆಗ್ತಾನೆ ಅಂತ ಹೇಳಿದಾಗ ಆಗಲಿ ಅಂತ ಭಾಗವತ ಹೇಳುತ್ತೆ. ಈ ದುರ್ಭಗ ಜಗತ್ತಿನಲ್ಲಿ ಯಾರಿಗೂ ಯಾವತ್ತೂ ಉಪಕಾರ ಮಾಡಿಲ್ಲ. ಒಬ್ಬರೇ ಒಬ್ಬ ವ್ಯಕ್ತಿಗೆ ಉಪಕಾರ ಮಾಡಿದ್ದು ಅಂದರೆ ಪುರುರಾಜನಿಗೆ ಮಾತ್ರ ಉಪಕಾರ ಮಾಡಿದ್ದಾಳಂತೆ. ಅದು ಯಾಕೆ ಅಂತ ಆಮೇಲೆ ಗೊತ್ತಾಗತ್ತೆ. ಪುರುರಾಜನಿಗೆ ಮಾತ್ರ ಉಪಕಾರ ಮಾಡ್ಯಾಳಂತೆ, ಇನ್ಯಾರಿಗೂ ಈಕೆಯಿಂದ ಲಾಭ ಆಯಿತು ಅಂತ ಯಾರಿಗೂ ಆಗಿಲ್ಲ. ಹಾಗೆ ಅವಳು ಬಂದು ಆ ಯವನೇಶ್ವರನ ಹತ್ರ ಬರ್ತಾಳೆ. ಯವನೇಶ್ವರನ ಹತ್ರ ಬಂದ ಮೇಲೆ ಮದುವೆ ಮಾಡಿಕೋ ಅಂತ ಹೇಳಿ ಅವನಂತ ಮದುವೆ ಮಾಡಿಕೋ ಅಂತಾಳೆ. ಮದುವೆ ಮಾಡಿಕೊಂಡು ಅವನ ಯವನೇಶ್ವರನ ಹತ್ರ ಬಂದು ನೋಡಿ ಇವಳೊಂದು ತತ್ವಜ್ಞಾನ ಹೇಳಿಬಿಟ್ಲು, ಭಾರಿ ದೊಡ್ಡ ತತ್ವಜ್ಞಾನ. ನೋಡಪ್ಪ, ಜಗತ್ತಿನಲ್ಲಿ ಇಬ್ಬರು ಬಹಳ ದಡ್ಡರು. ಯಾರು ಅಂದರೆ, ಯಾರು ಮನೆಯ ಮುಂದೆ ಬಂದಂತಹ, ಮನೆ ಬಾಗಿಲಿಗೆ ಬಂದಂತಹ ಹೆಣ್ಣನ್ನು ತಿರಸ್ಕಾರ ಮಾಡ್ತಾರೆ, ಭಾಗ್ಯವನ್ನು ತಿರಸ್ಕಾರ ಮಾಡ್ತಾರೆ, ಅವಳು ಬಹಳ ಮೂರ್ಖರು. ಅದಕ್ಕೊಂದು ಶಾಸ್ತ್ರವನ್ನು ಹೇಳಿದ್ಲು. ಏನು ಶಾಸ್ತ್ರ ಅಂದರೆ, ಯೋ ಲೋಕಶಾಸ್ತ್ರೋಪನತಂ ನರಾತಿ ನತದಿಚ್ಛತಿ. ಯಾರು ಶಾಸ್ತ್ರ ನಿಷಿದ್ಧವಲ್ಲದ, ಲೋಕ ನಿಷಿದ್ಧವಲ್ಲದ ವಸ್ತುವನ್ನು ಸ್ವೀಕಾರ ಮಾಡೋದಿಲ್ಲವೋ ಅವರು ಮೂರ್ಖರು. ಏನಿದು? ಶ್ರೀಮದಾಚಾರ್ಯರು ಮತ್ತೊಂದು ತತ್ವವನ್ನು ಹೇಳ್ತಾರೆ, ಬಹಳ ಮಹತ್ವದ ತತ್ವ. ಏನು? ಸಿಂಪಲ್. ಏನಿದೆ ಅಂದರೆ, ಶಾಸ್ತ್ರಸಿದ್ಧವಾದ ಒಂದೇನೋ ಮಾತಿದೆ, ಅದು
ಲೋಕಸಿದ್ಧವೂ ಆಗಿದೆ. ಅಂಥದ್ದನ್ನು ಮಾಡಬೇಕೋ ಮಾಡಬಾರ್ದೋ? ಅವಶ್ಯ ಮಾಡಬೇಕು. ಶಾಸ್ತ್ರಸಿದ್ಧ, ಲೋಕಸಿದ್ಧ, ಅವಶ್ಯ ಮಾಡಿ. ಆದರೆ ಶಾಸ್ತ್ರಸಿದ್ಧ ಅಲ್ಲ, ಶಾಸ್ತ್ರಸಿದ್ಧ, ಲೋಕ ಅದನ್ನು ಒಪ್ಪೋದಿಲ್ಲ. ಅಂಥ ಪ್ರಸಂಗದಲ್ಲಿ ಏನು ಮಾಡಬೇಕು? ಮಾಡಿ ಬಿಡಿ, ಮಾಡಿದ್ರೆ ತಪ್ಪಿಲ್ಲ, ಅವಶ್ಯ ಮಾಡಿ. ಲೋಕಸಿದ್ಧ ಅಲ್ಲ, ಆದರೆ ಶಾಸ್ತ್ರ ಹೇಳತ್ತೆ, ಮಾಡಿ, ಅವಶ್ಯ ಮಾಡಿ. ಆದರೆ ಶಾಸ್ತ್ರಸಿದ್ಧ ಅಲ್ಲ, ಲೋಕಸಿದ್ಧ ಮಾತ್ರ ಆಗಿದೆ, ಅಂಥದ್ದನ್ನು ಸರ್ವಥಾ ಮಾಡಬೇಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಶ್ರೀಮದಾಚಾರ್ಯ ಹೇಳ್ತಾರೆ, ಲೋಕಾರ್ಥಂ ಶಾಸ್ತ್ರ ಯಾತಿ ನಿರಯಂ. ಜನರನ್ನು ಮೆಚ್ಚಿಸುವುದಕ್ಕಾಗಿ ಶಾಸ್ತ್ರ ವಿರುದ್ಧ ಮಾಡಿದರೆ ನರಕ ಆಗತ್ತೆ. ಆದ್ದರಿಂದ ಎಂದೂ ಮಾಡಬಾರದು ಅಂತನ್ನುವ ತತ್ವವನ್ನು ಆ ದುರ್ಭಗ ನಮಗೆ ತಿಳಿಸಿಕೊಡ್ತಾಳೆ. ಆಮೇಲೆ ಅವನು ಅಂತಾನೆ, ಇಲ್ಲ ನನಗೆಲ್ಲ ಮದುವೆ ಆಗೋದಕ್ಕಾಗೋದಿಲ್ಲ, ನೀನು ನನಗೆ ತಂಗಿ ಆಗ್ಬಿಡು, ಸುಮ್ಮನೆ ನಾನು ನಿನ್ನನ್ನು ತಂಗಿ ಅಂತ ಪರಿಗ್ರಹಣ ಮಾಡ್ತೇನೆ, ರಾಖಿ ಕಟ್ಬಿಡು. ಆದ್ದರಿಂದ ನೀನು ಒಂದು ಕೆಲಸ ಮಾಡು, ಇನ್ನೊಬ್ಬನಿದ್ದಾನೆ ಅವನ ಜೊತೆಗೆ ನೀನು ಮದುವೆ ಆಗು ಅಂತ ಹೇಳಿದು. ಯಾರವನು ಅಂದರೆ ಪ್ರಜ್ವಾರ ಅಂತ ಒಬ್ಬನಿದ್ದಾನೆ, ಅವನ ಜೊತೆಗೆ ನೀನು ಮದುವೆ ಮಾಡಿಕೋ ಅಂತ ಹೇಳಿ ಆ ಪ್ರಜ್ವಾರನ ಜೊತೆಗೆ ಅವಳ ಮದುವೆಯನ್ನು ಭಯ ಮಾಡಿಸ್ತಾನೆ. ಆಮೇಲೆ ಈ ಭಯ, ಪ್ರಜ್ವಾರ ಮತ್ತು ದುರ್ಭಗ ಈ ಮೂರೂ ಜನರಿಗೆ ಅವ ಚಂಡವೇಗ ಇದ್ನಲ್ಲ, ಅವನ ಸ್ಪೆಷಲ್ ಅಸೈನ್ಮೆಂಟ್ ಮೇಲೆ ನಮ್ಮ ಜೊತೆ ಸ್ವಲ್ಪ ಬರ್ರಿ ಅಂತ ಕರೆದ. ಅಲ್ಲೊಂದು ಯುದ್ಧ ಮಾಡಬೇಕಾಗಿದೆ, ಬರ್ರಿ ಅಂತ ಕರೆದ. ಈ ಮೂರೂ ಜನ ಅವನ ಜೊತೆಗೆ ಸೇರಿಕೊಂಡು ಈ ಪುರಂಜನನ ಪುರದ ಮೇಲೆ ಯುದ್ಧ ಆಡೋದಕ್ಕೆ ಬಂದಿದ್ದಾರೆ. ಬಂದು ಅಲ್ಲಿ ಅನೇಕ ದಿನಗಳ ಕಾಲ ಯುದ್ಧ ನಡೀತಾ ಇದೆ. ಎಲ್ಲ ದಿಕ್ಕಿನಿಂದಲೂ ಸೈನಿಕರು ಪ್ರವೇಶ ಮಾಡಿದ್ದಾರೆ, ಎಲ್ಲ ಕಡೆಯಿಂದಲೂ ಸೈನಿಕರು ಪ್ರವೇಶ ಮಾಡಿದ್ದಾರೆ. ಎಲ್ಲ ನೋಡ್ತಾ ಇದ್ದಾನೆ, ಮಕ್ಕಳು ಮೊಮ್ಮಕ್ಕಳು ಯಾರೂ ರಕ್ಷಣೆ ಮಾಡ್ತಾ ಇಲ್ಲ, ಯಾರ್ಯಾರೂ ರಕ್ಷಣೆ ಮಾಡ್ತಾ ಇಲ್ಲ. ಹೆಂಡತಿ ಅಷ್ಟು ಪ್ರೀತಿಯಿಂದ ಸಾಕಿದ್ದ ಹೆಂಡತಿ ಪ್ರೀತಿ ಮಾಡ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಎಲ್ಲರೂ ಆಕ್ರಮಣ ಮಾಡಿದ್ದಾರೆ. ಆ ದುರ್ಭಗ ಬಂದು ಇವನನ್ನು ಪೂರ್ಣ ಹಿಡ್ಕೊಂಡು ಬಿಟ್ಲು. ದುರ್ಭಗ ಇವನನ್ನು ಹಿಡ್ಕೊಂಡಿದ್ದಾಳೆ. ಆಮೇಲೆ ಇನ್ನೇನು ಮಾಡಬೇಕು, ಹಿಡ್ಕೊಂಡ್ಬಿಟ್ಟಿದ್ದಾಳೆ, ಮನಸ್ಸಿಲ್ಲ. ಆದರೆ ಈ ಊರು ಬಿಟ್ಟು ಹೋಗಲೇಬೇಕಾಗಿದೆ. ಅಷ್ಟು ಏನು ಇರೋದಕ್ಕೆ ಜಾಗ ಇಲ್ಲ, ಅವ ಇರೋದಕ್ಕೆ ಜಾಗ ಇಲ್ಲ, ಇದ್ದವರೆಲ್ಲ ತುಂಬಿಬಿಟ್ಟಿದ್ದಾರೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಇವೇನು ಸೈನಿಕರಿದ್ದರೂ ಯಾರೂ ರಕ್ಷಣೆ ಮಾಡಲಿಲ್ಲ. ರಕ್ಷಣೆ ಮಾಡದೇ ಇದ್ದಾಗ ಹೆಂಡತಿ ಎಲ್ಲಿ ಹೆಂಡತಿ ಕಾಣಿಸ್ತಾ ಇಲ್ಲ. ಆ ಹೆಂಡತಿ ಕಾಣಿಸ್ತಾ ಇಲ್ಲ, ಅವಳನ್ನೇ ಚಿಂತೆ ಮಾಡ್ತಾ ಕೊನೆಗೆ ಪ್ರಾಣವನ್ನು ಬಿಟ್ಟಿದ್ದಾನೆ. ಆ ಹಾವು ರಕ್ಷಣೆ ಮಾಡೋದಕ್ಕಿತ್ತು, ಹಾವನ್ನು ಸಾಯಿಸಿಬಿಟ್ಟ ಅವನು. ಹಾವನ್ನು ಸಾಯಿಸಿದ, ಹೆಂಡತಿ ಕಾಣಲಿಲ್ಲ. ಆ ಹೆಂಡತಿಯನ್ನೇ ಸ್ಮರಣೆ ಮಾಡ್ತಾ ಪ್ರಾಣವನ್ನು ಬಿಟ್ಟ. ಪ್ರಾಣವನ್ನು ಬಿಡೋ ಸಮಯದಲ್ಲಿ ಆ ಅವಿಜ್ಞಾತ ಸಖ ನೆನಪಾಗಬೇಕಾಗಿತ್ತು, ನೆನಪೇ ಆಗಲಿಲ್ಲ. ಅವೊಬ್ಬ ಇದ್ದಾನ ರಕ್ಷಣೆ ಮಾಡಲಿಕ್ಕೆ ಅಂತ ಅನ್ಕೋಬೋದಾಗಿತ್ತು. ಅವಿಜ್ಞಾತ ಸಖ ನೆನಪು ಮಾಡಿಕೊಳ್ಳಿಲ್ಲ, ಹಾಗೇ ಸತ್ತ, ಮೇಲೆ ಹೋದ, ಮತ್ತೆ ಹುಟ್ಟಿದ. ಹೆಂಡತಿಯನ್ನೇ ಸ್ಮರಣೆ ಮಾಡಿ ಸತ್ತದ್ದಕ್ಕೆ ಮುಂದಿನ ಜನ್ಮದಲ್ಲಿ ಅವನು ಹೆಣ್ಣಾಗಿ ಹುಟ್ಟುತ್ತಾನೆ. ಹೆಣ್ಣಾಗಿ ವಿದರ್ಭ ದೇಶದಲ್ಲಿ ಹೆಣ್ಣಾಗಿ ಹುಟ್ಟುತ್ತಾನೆ. ವೈದರ್ಭಿ ಅಂತ. ಅವಳನ್ನು ಪಾಂಡ್ಯ ದೇಶದ ರಾಜ ಮಲಯಧ್ವಜ ಅಂತ, ಆ ಮಲಯಧ್ವಜ ಮದುವೆಯಾಗ್ತಾನೆ. ಮದುವೆಯಾದ ಮೇಲೆ ಅವರಲ್ಲಿ ಅಸಿತೇಕ್ಷಣ ಅಂತ ಒಂದು ಹೆಣ್ಣು ಮಗಳಾಗ್ತಾಳೆ. 7 ಜನ ಗಂಡು ಮಕ್ಕಳಾಗ್ತಾರೆ. ಒಬ್ಬೊಬ್ಬರಿಗೆ ಎಷ್ಟು ಮಕ್ಕಳಾಗ್ತಾರೆ? 10 ಕೋಟಿ ಅರ್ಬುದ ಸಂಖ್ಯೆಯಲ್ಲಿ ಮಕ್ಕಳಾಗ್ತಾರಂತೆ. ಅವರೆಲ್ಲರೂ ಮಕ್ಕಳಾಗ್ತಾರೆ. ಅಸಿತೇಕ್ಷಣ ಅನ್ನೋರು ಅಗಸ್ತ್ಯ ಋಷಿಗಳನ್ನು ಮದುವೆಯಾಗ್ತಾರೆ. ಅವರಲ್ಲಿ ಇಧ್ಮವಹ ಅಂತ ಒಬ್ಬ ಹುಟ್ಟುತ್ತಾನೆ. ಆಮೇಲೆ ಈ ಕಡೆಗೆ ಆ ಮಲಯಧ್ವಜ ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ಹೋಗ್ತಾನೆ. ಮಲಯಧ್ವಜ ತಪಸ್ಸಿಗೆ ಹೋದಾಗ ಇವಳು ಕೂಡ ಆ ವೈದರ್ಭಿ ನಾನು ಬರ್ತೇನೆ ನಿಮ್ಮ ಜೊತೆಗೆ ಅಂತ ತಪಸ್ಸಿಗೆ ಹೋಗ್ತಾಳೆ. ಹೋಗಿ ಇಬ್ಬರೂ ಅಲ್ಲಿ ತಪಸ್ಸನ್ನು ಮಾಡಿ ಆ ಮಲಯಧ್ವಜ ತಾನು ದೇಹತ್ಯಾಗವನ್ನು ಮಾಡಿದ ಮೇಲೆ ಆಗ ಆ ಅವಿಜ್ಞಾತ ಸಖ ಇರ್ತಾನಲ್ಲ ಅವನು ಬರ್ತಾನೆ. ಅವಿಜ್ಞಾತ ಸಖ ಬಂದು, ಯಾರು ಗೊತ್ತಾಯ್ತಾ, ನನ್ನ ಪರಿಚಯ ಆಯಿತಾ, ನಾನು ನೀನು ಇಬ್ಬರೂ ಕೂಡ ಬಂದ್ವಿ, ನನ್ನನ್ನು ಬಿಟ್ಟು ನೀ ಒಬ್ಬಕ್ಕಿನೇ ಬಂದು ಅಂತೆಲ್ಲ ಹಳೆಯ ಸುದ್ದಿಯನ್ನು ಹೇಳಿದಾಗ ಸರಿ ಅಂತ ಹೇಳಿ ಆಗ ಆ ಹುಡುಗಿ ಆ ಅವಿಜ್ಞಾತ ಸಖಾನಿಂದ ತತ್ವಜ್ಞಾನವನ್ನು ಪಡೆದು ತನ್ನ ದೇಹತ್ಯಾಗವನ್ನು ಮಾಡ್ತಾಳೆ ಅಂತ ಕಥೆ ಹೇಳಿದರು. ಈ ಪ್ರಾಚೀನ ಬರಿಯಿಂದ ನಾನು ನಿಮಗೆ ಏನೋ ತತ್ವ ಉಪದೇಶ ಮಾಡು ಅಂದೆ, ಏನೋ ಉದ್ದ ಕಥೆ ಹೇಳಿಬಿಟ್ರಿ.
ಏನೂ ಅರ್ಥ ಆಗಲಿಲ್ಲ ಅಂದಾಗ ಅದರ ಅಧ್ಯಾತ್ಮವನ್ನು ತಿಳಿಸಿಕೊಡ್ತಾರೆ. ತಮಗೆಲ್ಲ ಗೊತ್ತು, ಬೇಕಾದಷ್ಟು ಬಾರಿ ಕೇಳಿರ್ತೀರಿ. ಆ ಅಧ್ಯಾತ್ಮವನ್ನು ಹೇಳ್ತಾರೆ. ಯಾರಿವಳು? ಆ ಪುರಂಜನ ಅನ್ನುವವನು ಜೀವ, ಅವಿಜ್ಞಾತ ಸಖ ಅನ್ನುವನು ಭಗವಂತ. ಅವರಿಬ್ಬರು, ಆ ಜೀವ ಎಲ್ಲ ನಾನಾ ಯೋನಿಗಳನ್ನು ಹುಡುಕಿ 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 ಕೊನೆಗೆ ಈ ಮನುಷ್ಯ ದೇಹ, ಭರತ ವರ್ಷ ಅಂದರೆ ಈ ಮನುಷ್ಯ ದೇಹ, ಸಾಧನೆ ಮಾಡಲು ಯೋಗ್ಯವಾದಂತಹ ಈ ಮನುಷ್ಯ ದೇಹವನ್ನು ಆರಿಸಿಕೊಂಡು ಬರ್ತಾನೆ. ಜೀವ ಬರಬೇಕಾದರೆ ಜೊತೆಗೆ ದೇವರು ಇದ್ದೇ ಇರ್ತಾನೆ, ಒಳಗೆ ಬಂದು ಕೂಡ್ತಾನೆ. ಈ ದೇಹದಲ್ಲಿ ಬಂದ ಕೂಡಲೇ ಅವನಿಗೆ ಮೊದಲು ಸಿಗೋದು ಪ್ರಮದ, ಹೆಣ್ಣು. ಯಾರವಳು? ಬುದ್ಧಿ. ಆ ಬುದ್ಧಿ ನಮಗೆ ಸಿಗತ್ತೆ. ಆ ಬುದ್ಧಿಗೆ 10 ಜನ ಅನುಚರರು ಅಂದರೆ ಈ 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು, ಈ 10 ಇಂದ್ರಿಯಗಳು ಬುದ್ಧಿಯ ಅನುಚರರು. ಆ ಬುದ್ಧಿ ಹೇಳಿದಾಗ ಕೇಳಬೇಕಲ್ಲ, ಅದು ಬೇರೆ ಕೆಲಸ ಏನೋ. ಓಕೆ, ಅದಕ್ಕೊಬ್ಬ ನಾಯಕ ಅಂದರೆ ಮನಸ್ಸು. ಆ ಬುದ್ಧಿ, ಆ ಅನುಚರರಿಗೆ 100 ಜನ ಸೇವಕರು ಅಂದರೆ ಆ ನಮ್ಮ ಇಂದ್ರಿಯಗಳು ಮಾಡುವಂತಹ ನಾನಾ ತರಹದ ಕೆಲಸಗಳು. ಕಣ್ಣಿನಿಂದ ಒಂದೇ ಮಾಡ್ತೇವೆ ನಾವು ಕೆಲಸ, 100 ಕೆಲಸ ಮಾಡ್ತೇವೆ. ಹಾಗಾಗಿ ಆ ಅನುಚರರಲ್ಲ, ಆ ಇಂದ್ರಿಯಗಳಿಂದ ಆಗುವಂತಹ ನಾನಾ ತರಹದ ವೃತ್ತಿಗಳು. ಆ 5 ಹೆಡೆಯ ಹಾವು ಅಂದರೆ ಪಂಚಪ್ರಾಣ, ಪ್ರಾಣಾಪಾನ ವ್ಯಾನೋದಾನಗಳು. ಅದು ನಮ್ಮ ದೇಹವನ್ನು ರಕ್ಷಣೆ ಮಾಡುವಂತಹ ಪಂಚಪ್ರಾಣಗಳು. ಮಲಗಿಕೊಂಡಾಗಲೂ ರಕ್ಷಣೆ ಮಾಡುತ್ತದೆ ಅಂದರೆ ಹೌದು, ಪಂಚಪ್ರಾಣಗಳು ನಾವೆಲ್ಲ ಮಲಗಿಕೊಂಡಾಗ, ಎಲ್ಲ ಇಂದ್ರಿಯಗಳು ಮಲಗಿಕೊಂಡಾಗಲೂ ಕೂಡ ನಮ್ಮ ಪ್ರಾಣ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತದೆ. ಯಾವಾಗಲೂ ಗಾನವನ್ನು ಕೇಳ್ತಾ ಆನಂದದಿಂದ ಇರ್ತಿದ್ದ ಅಂದರೆ ಸುಷುಪ್ತಿ, ನಿದ್ದೆಯನ್ನು ಮಾಡ್ತಾ ಇದ್ದ. ಸ್ತ್ರೀಯರ ಜೊತೆಗೆ ಹೋಗಿ ಸರೋವರದಲ್ಲಿ ವಿಹಾರ ಮಾಡ್ತಾ ಇದ್ದ ಅಂದರೆ ಅದು ಸ್ವಪ್ನ. ಸ್ವಪ್ನವನ್ನು ಹೇಗೆ ಮನುಷ್ಯ ಕಾಣ್ತಾನೋ ಹಾಗೆ ಆ ಸ್ವಪ್ನವನ್ನು ಕಂಡಿದ್ದಾನೆ. ಈ ದೇಹಕ್ಕೆ ಬಾಗಿಲುಗಳು ಅಂತ ಹೇಳಿದರು, 9 ಬಾಗಿಲುಗಳು. ಆ 9 ಬಾಗಿಲುಗಳಲ್ಲಿ ಪೂರ್ವಕ್ಕೆ 5 ಬಾಗಿಲು ಅಂದರೆ 1, 2, 3, 4, 5. ಹೀಗೆ 2 ಕಣ್ಣುಗಳು, ಮೂಗಿನ 2 ರಂಧ್ರಗಳು, ಬಾಯಿ, ಈ 5 ಪೂರ್ವಕ್ಕೆ ಇದೆ. ಪಶ್ಚಿಮಕ್ಕೊಂದು, ದಕ್ಷಿಣಕ್ಕೊಂದು, ಉತ್ತರ ದಕ್ಷಿಣಕ್ಕೊಂದು ಅಂತ ಹೀಗೆ 2. ಪಶ್ಚಿಮಕ್ಕೆ ಅಂದರೆ ಕೆಳಗೆ ಇರುವಂತಹ 2 ಬಾಗಿಲುಗಳು. ಹೀಗೆ ಆ 2 ಇಂದ್ರಿಯಗಳು, ಒಟ್ಟು 9 ಬಾಗಿಲುಗಳು ಇದೆ. ಒಂದೊಂದು ಬಾಗಿಲಿನಿಂದ ಹೊರಗೆ ಹೋದಾಗ ಒಂದೊಂದು ಊರಿಗೆ ಹೋಗ್ತಾನೆ. ಅಂದರೆ ಕಣ್ಣಿನಿಂದ ಹೊರಗೆ ಹೋದರೆ ಊರು ಅಂದರೆ ರೂಪ ಎಂಬ ಊರನ್ನು ನೋಡ್ತಾನೆ, ಅಂದರೆ ರೂಪಗ್ರಹಣವನ್ನು ಮಾಡ್ತಾನೆ. ಕಿವಿಯಿಂದ ಹೊರಗೆ ಬಂದ ಅಂದರೆ ಶಬ್ದಗ್ರಹಣವನ್ನು ಮಾಡ್ತಾನೆ. ನಾಲಿಗೆಯಿಂದ ಹೊರಗೆ ಬರೋದು ಅಂದರೆ ಅಲ್ಲಿ ವಾಗೀಂದ್ರಿಯ, ರಸನೇಂದ್ರಿಯ, ಅದರ ಗ್ರಹಣವನ್ನು ಮಾಡ್ತಾನೆ. ಆಮೇಲೆ ದಕ್ಷಿಣ ದ್ವಾರ ಅಂತಂದರೆ ಪಿತೃಯಾನ, ಈ ಕಡೆಗೆ ದೇವಯಾನ. ಹೀಗೆ 2 ಯಾನಗಳು ಇದೆ ಈ ಎಲ್ಲ. ಆಮೇಲೆ ಇನ್ನು ಅಂಧ ಅನ್ನುವಂತಹ ಕೆಲವು ದ್ವಾರ ಇತ್ತು. ಅಂಧ ಅನ್ನುವ ದ್ವಾರ, ಅಂಧ ದ್ವಾರ ಅಂದರೆ ನಮ್ಮ ಕೈಕಾಲುಗಳು. ಇದಕ್ಕೆ ಯಾಕೆ ಅಂಧ ಅಂತ ಕರೀತಾರೆ ಅಂದರೆ ಕೈಕಾಲುಗಳಿಗೆ ಜ್ಞಾನ ಇಲ್ಲ, ಅದು ಬರೀ ಕೆಲಸ ಮಾಡೋದಷ್ಟೇ. ಅದಕ್ಕಾಗಿ ಅವುಗಳನ್ನು ಅಂಧ ಅಂತ ಕರೀತಾರೆ. ಹೀಗೆ ಅಂತಃಪುರದಲ್ಲಿ ಆನಂದದಿಂದ ಇದ್ದ. ಹೃದಯದಲ್ಲಿರುವಂತಹ ಈ ಜೀವ ಈ ಶರೀರದಲ್ಲಿ ಆನಂದದಿಂದ ಭೋಗವನ್ನು ಮಾಡ್ತಾ ಇರ್ತಾನೆ, ಬೇಕಾದಷ್ಟು ಭೋಗವನ್ನು ಮಾಡ್ತಾ ಇದ್ದಾನೆ. ಆ ರಥದಲ್ಲಿ ಕುಳಿತು ಹೊರಟ ಅಂತ ಹೇಳಿತು. ಆ ರಥ ಏನು? 2 ಚಕ್ರ ಅಂದರು, ಪಾಪ ಪುಣ್ಯ. ಆ ಪಾಪ ಪುಣ್ಯ ಎಂಬಂತಹ 2 ಚಕ್ರ. ಆ ಚಕ್ರದ ಮೇಲೆ ಕುಳಿತು ಇವನು ಹೊರಡ್ತಾನೆ. 2 ಬಿಲ್ಲುಗಳು, ಏನದು? ಅಹಂ ಮತ್ತು ಮಮ ಎಂಬಂತಹ 2 ಬಿಲ್ಲುಗಳು. ಆ ಅಹಂ ಮಮ ಎಂಬ 2 ಬಿಲ್ಲನ್ನು ಇಟ್ಕೊಂಡು ಪಾಪ ಪುಣ್ಯವನ್ನು ಆಧಾರ ಮಾಡಿಕೊಂಡು ನಡಿ ಅಂತ ಹೊರಡ್ತಾನೆ. ಎಲ್ಲಿ? ಬೇಟೆಯಾಡೋದಕ್ಕೆ. ಬೇಟೆಯಾಡೋದಕ್ಕೆ ಹೊರಟಾಗ 3 ಧ್ವಜಗಳು, ಏನದು? ಸತ್ವ, ರಜಸ್, ತಮಸ್ ಎಂಬಂತಹ 3 ಗುಣಗಳೇನೆ 3 ಧ್ವಜಗಳಿದ್ದಂತೆ. 5 ಬಂಧನಗಳು, 5 ಜಾಯಿಂಟ್ಸ್ ಅಂದರೆ ಪಂಚಪ್ರಾಣಗಳು, ಅದನ್ನು ಇಟ್ಟುಕೊಂಡು ಒಂದು ಲಗಾಮು. ಯಾವುದದು? ಮನಸ್ಸು. ಮನಸ್ಸೆಂಬಂತಹ ಲಗಾಮು. ಸಾರಥಿ ಯಾರು? ಬುದ್ಧಿ. ಒಬ್ಬ ಸಾರಥಿ ಬುದ್ಧಿ. ಒಂದು ಕೂಡುವ ಆಸನ, ಯಾವುದದು? ಹೃದಯ. ಆ ಹೃದಯ ಎಂಬ ಆಸನದಲ್ಲಿ ಕುಳಿತು, ಹೃದಯದಲ್ಲಿ ಕುಳಿತು ಬುದ್ಧಿ, ಮನಸ್ಸು, ಪಂಚಪ್ರಾಣಗಳು, ಸತ್ವರಜಸ್ತಮೋ ಗುಣಗಳು ಇವೆಲ್ಲ ಕರ್ಕೊಂಡು ನಾವು ಹೋಗ್ತೇವೆ. ಹೋದಾಗ 2 ಕೂಬರ. ಕೂಬರ ಅಂದರೆ ಶೀತೋಷ್ಣಾದಿ ದ್ವಂದ್ವ, ಶೀತ, ಉಷ್ಣ, ಲಾಭ, ಅಲಾಭ, ರಾಗ, ದ್ವೇಷ ಇವೆಲ್ಲವನ್ನು ಜೊತೆಗೆ ಇಟ್ಟುಕೊಂಡು ಹೋಗ್ತೇವೆ. 5 ಆಯುಧಗಳು ಅಂದರೆ
5 ವಿಷಯದ ಕಡೆಗೆ ನಮ್ಮ ಮನಸ್ಸು ಹೋಗುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಸಪ್ತಧಾತುಗಳನ್ನು ಇಟ್ಟುಕೊಂಡು ಪಂಚ ಕರ್ಮೇಂದ್ರಿಯಗಳಿಂದ ವ್ಯಾಪಾರವನ್ನು ಮಾಡ್ತೇವೆ. ಹೊರಟ್ರೆ ಏನು ಮಾಡ್ತೇವೆ ನಾವು? ಅವನೇನು ಮಾಡಿದ? ಕಂಡದ್ದನ್ನೆಲ್ಲ ಸಾಯಿಸಿದ. ಹಾಗೆ ನಾವು ವಿಹಿತವೋ ನಿಷಿದ್ಧವೋ ಏನು ನೋಡೋದಿಲ್ಲ, ಎಲ್ಲವನ್ನೂ ಭೋಗ ಮಾಡ್ತೇವೆ. ಎಲ್ಲವನ್ನೂ ಭೋಗ ಪಾಪ ಪುಣ್ಯ ಇಲ್ಲದೇ ಇದ್ದರೆ ರಥನೇ ಹೋಗೋದಿಲ್ಲ. ಚಕ್ರ ಇಲ್ಲದೇ ಇದ್ದರೆ ರಥ ಹೋಗುತ್ತಾ? ಇಲ್ಲ. ಹಾಗೆ ನಮಗೆ ಅದೃಷ್ಟ, ಪಾಪ ಆದರೂ ಇರಬೇಕು, ಪುಣ್ಯ ಆದರೂ ಇರಬೇಕು. ಅದಿದ್ರೇ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ. ಪುಣ್ಯ ಇದ್ದದ್ದಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ತೇವೆ, ಪಾಪ ಇದ್ದದ್ದಕ್ಕೆ ಕೆಟ್ಟದ್ದನ್ನು ಮಾಡ್ತೇವೆ. ಹೀಗೆ ಮಾಡ್ತಾ ಅವನು ಇದ್ದ. ಹೋಗಬೇಕಾದರೆ ಹೆಂಡತಿಯನ್ನು ಬಿಟ್ಟು ಹೋದ ಅಂತ ಬಂತು. ಏನದು ಹೆಂಡತಿಯನ್ನು ಬಿಟ್ಟು ಹೋಗೋದು ಅಂದರೆ ಸದ್ಬುದ್ಧಿ. ಇಲ್ಲಿ ಹೆಂಡತಿ ಅಂದರೆ ಸದ್ಬುದ್ಧಿ ಅಂತ ಯಾದವಾರೇ ತಿಳಿಸ್ತಾರೆ. ನಮ್ಮದೇನು ವಿವೇಕ ಇತ್ತು ನೋಡಿ, ಆ ವಿವೇಕವನ್ನು ಮನೆಯಾಗಿಟ್ಟೇನೆ ಹೊರಗೆ ಹೋಗ್ಬಿಡ್ತೀವಿ ನಾವು. ವಿವೇಕವನ್ನು ಅಲ್ಲಿರು ಅಂತ ಹೇಳಿ ತಿಜೋರಿ ಒಳಗೆ ಪುರಂದರದಾಸರು ಕೀಲಿ ಹಾಕಿದಾಗೆ ಹಾಕಿ ಹೊರಗೆ ಹೋಗ್ತೀವಿ. ಯಾಕಂದರೆ ವಿವೇಕ ಜೊತೆ ಇದ್ದರೆ ನಮಗೆ ಈ ಕೆಟ್ಟ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಕೆಲವ್ರು ಹೇಳ್ತಾ ಇರ್ತಾರೆ, ಜೋರು ಅಂಗಾರಕ್ಷಂತಿ ಹಚ್ಕೊಂಡಿರ್ತಾರೆ, ಹೊರಗೆ ಹೋಗ್ತಾರೆ ಅಳಿಸ್ಕೊಂಡ್ಬಿಡ್ತಾರೆ. ಯಾಕ್ರಿ? ಇಲ್ಲರಿ, ಅಂಗಾರಕ್ಷಂತಿ ಇದ್ರೆ ನಮಗೆ ಸ್ವಲ್ಪ ಎಲ್ಲ ಸಮಸ್ಯೆ ಆಗ್ತದೆ, ಏನೇನೋ ಮಾಡ್ತಿರ್ತೀವಿ, ಅಂಗಾರಕ್ಷಂತಿಗೆ ಅವಮಾನ ಆಗ್ತದೆ ರೀ, ಅದಕ್ಕೆ ಮಾಡೋದಿಲ್ಲ ಅಂತಂತಾರೆ. ಹಾಗೆ ನಾವು ವಿವೇಕವನ್ನು ಮನೆಯಲ್ಲಿ ಇಟ್ಟುಬಿಡ್ತೇವೆ. ಭಾಗವತ ಹೇಳುತ್ತೆ, ಆ ಬುದ್ಧಿಯನ್ನು ಮನೆಯಲ್ಲಿ ಬಿಟ್ಟು ಹೊರಟಿದ್ದಾನೆ. ಹೋಗಿ ಅಲ್ಲಿ ಪಾಪಗಳನ್ನು ಮಾಡ್ತಾನೆ. ಏನದು? ಪಂಚಸೂನಾ. ವೈಶ್ಯದೇವ ಮಾಡಬೇಕಾದರೆ ಸಂಕಲ್ಪವನ್ನು ಮಾಡ್ತೇವಲ್ಲ, ಪಂಚಸೂನಾ ಪರಿಹಾರಾರ್ಥಂ. ಹಾಗೆ ನಾನಾ ತರಹದ ಪಾಪಗಳನ್ನು ಮಾಡ್ತೇವೆ. ವಿಹಿತ ನಿಷಿದ್ಧ ಎಲ್ಲ ಕರ್ಮಗಳನ್ನು ಮಾಡಿ ಸುಸ್ತಾಗಿ ಬರ್ತೇವೆ. ಸುಸ್ತಾಗಿ ಬಂದರೆ ಬುದ್ಧಿ ಯಾಕೆ ನಮ್ಮನ್ನು ಮಾತಾಡಿಸ್ತದೆ? ಮಾತಾಡಿಸೋದೇ ಇಲ್ಲ. ಬೇಕಾದಾಗ ನನ್ನ ಬಿಟ್ಟು ಈಗ ಬಾ ಅಂದರೆ ಯಾಕೆ ಬರ್ತೀನಿ? ಬುದ್ಧಿ ನಮ್ಮ ಜೊತೆಗೇ ಬರೋದಿಲ್ಲ. ಯಾಕೆಂದರೆ ಎಲ್ಲ ಬುದ್ಧಿಯನ್ನು ಕಳ್ಕೊಂಡ್ಬಿಟ್ಟಿರ್ತೇವೆ, ಏನೋ ಮಾಡಿರ್ತೇವೆ. ಆಗ ಆ ಬುದ್ಧಿಯನ್ನು ರಮಿಸ್ತೇವೆ, ಏನೇನೋ ಅಚ್ಚ ಮಾಡ್ತೇವೆ, ಎಲ್ಲ ಮಾಡಿ ರಮಿಸಿ ಕೊನೆಗೆ ಬುದ್ಧಿ ಒಲಿತದೆ. ಮುಂದೆ ಬರ್ತದೆ. ಒಲಿತದೆ ಅಂತ ಹೇಳಿ ಅದನ್ನು ಒಳಗೆ ಕರ್ಕೊಂಡ್ಬಿಟ್ರೆ ಮುಗಿದೋಯ್ತು, ಮತ್ತೆ ಅದು ಕೆಟ್ಟೇ ಹೋಗ್ಬಿಡ್ತು. ಅವಳು ಹಾಗೆ ಮಾಡಿದ್ಲು. ನನ್ನ ಬಿಟ್ಟು ಯಾಕೆ ಹೋದೆ ಅಂತ ಸಿಟ್ಟು ಮಾಡ್ಕೊಂಡು ಕೂತ್ಲೇನೋ ನಿಜ. ಆಮೇಲೆ ಒಲಿಸಿಕೊಂಡ ಮೇಲೆ ಮತ್ತೆ ಅವನನ್ನು ಕೆಟ್ಟ ದಾರಿಗೆ ಕಳಿಸಿದ್ದಾಳೆ. ಅನೇಕ ಜನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಆಗ್ತಾರೆ ಅಂತ ಅದರ ಅರ್ಥ. ಅನೇಕ ವಿಷಯಗಳು ಒಂದಾದ ಮೇಲೆ ಅವ್ರಿಗೆ ಮಕ್ಕಳು ಹೀಗೆ ಬೇಕಾದಷ್ಟು ವಿಷಯಗಳ ಭೋಗವನ್ನು ಮಾಡ್ತಾ ಇದ್ದೇವೆ. ಚಂಡವೇಗ ಅಂತ ಒಬ್ಬ ಗಂಧರ್ವ. ಅಂದ್ರೇನು? ಸಂವತ್ಸರ. ಆ ಸಂವತ್ಸರ ಆಕ್ರಮಣ ಮಾಡ್ತಾನೆ. ಯಾವತ್ತು ಆಕ್ರಮಣ ಮಾಡ್ತಾನೆ? ಮೊದಲನೇ ದಿನ ಶುರು ಮಾಡಿರ್ತಾನೆ ಅವನು ಆಕ್ರಮಣ. ನಮಗೆ ಗೊತ್ತಾಗಿರೋದಿಲ್ಲ. ಮೊದಲನೇ ದಿವಸ, ಮೊದಲನೇ ವರ್ಷ ಹ್ಯಾಪಿ ಬರ್ತ್ಡೇ ಅಂದುಕೊಳ್ಳಿ ಸಂವತ್ಸರ ಬಂದಿರ್ತಾನಲ್ಲಿ. ಒಂದು ಸಂವತ್ಸರ ಆಯಿತು, ಆಕ್ರಮಣ ಮಾಡೇ ಬಿಡ್ತಾನೆ. ಆ ಸಂವತ್ಸರ ಆಕ್ರಮಣ ಮಾಡ್ತಾನೆ. ಅವನ ಜೊತೆಗೆ 360 ಗಂಧರ್ವರು, ಗಂಧರ್ವಿಯರು, ಸೈನಿಕರು, ಅಂದರೆ ರಾತ್ರಿ ಮತ್ತು ಹಗಲುಗಳು, ಅವರು ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಿದ ಮೇಲೆ ಆ ಸಂವತ್ಸರ ಆಕ್ರಮಣ, ಅವರ ಜೊತೆಗೆ ಯುದ್ಧ ಆಡೋರು ಯಾರು? ಈ ನಮ್ಮ ಪ್ರಾಣಾಪಾನ ವ್ಯಾನೋದಾನಗಳೇ. ಈ ನಮ್ಮ ಪ್ರಾಣ ಅಪಾನ ನಮ್ಮ ದೇಹವನ್ನು ಗಟ್ಟಿ ಇಡೋದಕ್ಕೆ ಬೇಕಾದಷ್ಟು ಪ್ರಯತ್ನ ಮಾಡ್ತದೆ. ಪಾಪ ಬೇಕಾದಷ್ಟು ಪ್ರಯತ್ನ ಮಾಡ್ತದೆ. 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ತನಕ ಸಮರ್ಥ ಇರ್ತದೆ. ಆಮೇಲೆ ವೀಕ್ ಆಗ್ತಾ ಹೋಗ್ತದೆ. ಉಶ್ಶಪ್ಪ ಅಂತಾನೆ, ಮಂಡಿ ನೋವು ಅಂತಾನೆ, ಕಾಲು ನೋವು ಅಂತಾನೆ, ಬೆನ್ನೋವು ಅಂತಾನೆ, ಒಂದೊಂದೇ ಶುರುವಾಗತ್ತೆ. ಆಮೇಲೆ ಆ ಕಾಲನ ಮಗಳು ದುರ್ಭಗ ಅಂತಿದ್ಲಲ್ಲ, ಅವಳು ಯಾರು ಅಂದರೆ ಜರ, ಮುಪ್ಪನ್ನು ಯಾರಾದರೂ ಮದುವೆ ಆಗ್ತಾರೆ ಹೇಳಿ ನೋಡು? ಯಾರೂ ಮದುವೆ ಆಗೋದಿಲ್ಲ. ಹಾಗಾದರೆ ಅವಳಿಂದ ಯಯಾತಿ ಪುರುವಿಗೆ ಮಾತ್ರ ಲಾಭ ಆಯಿತು ಅಂದ್ರಲ್ಲ? ಹೌದು ಅಂತಾರೆ. ಯಾಕೆ ಅಂದರೆ ಆ ಯಯಾತಿ ತನ್ನ ಮುಪ್ಪನ್ನು ಪುರುರಾಜನಿಗೆ ಕೊಟ್ಟ. ಪುರುರಾಜನಿಗೆ ಮುಪ್ಪು ಸಿಕ್ಕದ್ದಕ್ಕಾಗಿ ಯಯಾತಿ ಅವನಿಗೆ ರಾಜ್ಯ ಕೊಟ್ಟ. ಹಾಗಾಗಿ ಮುಪ್ಪಿನಿಂದ ಲಾಭ ಆದದ್ದು ಅಂದರೆ ಪುರುರಾಜನಿಗೆ ಒಬ್ಬನಿಗೆ ಅಂತ ಭಾಗವತ ಹೇಳುತ್ತೆ. ಹಾಗಾಗಿ ಅವಳಿಂದ ಅವನಿಗೆ ಲಾಭ ಆಯಿತು. ಆ ಮುಪ್ಪು ಬರುತ್ತೆ. ಆ ಮುಪ್ಪು ಬಂದ ಮೇಲೆ ಭಯನ ಹತ್ರ ಹೋಗ್ತದೆ, ಅದು ಮದುವೆ ಆಗೋದಿಲ್ಲ ಅಂತಂತದೆ. ಆಮೇಲೆ ಜ್ವರ. ಮುಪ್ಪು ಬಂತು ಅಂದರೆ ಇವೆಲ್ಲ ಶುರು. ಜ್ವರ ಅಂದರೆ ಒಟ್ಟಾರೆ ರೋಗಾದಿಗಳು. ಆ ಮುಪ್ಪಿನಿಂದ ಆ ಜ್ವರದ ಜೊತೆಗೆ ಮದುವೆ ಆಗಿ ಎಲ್ಲ ಒಂದೊಂದೇ ರೋಗಗಳು ಶುರುವಾಗತ್ತೆ. ಆ ಮುಪ್ಪು, ಜ್ವರ ಎಲ್ಲರೂ ಸೇರಿ ಆಕ್ರಮಣವನ್ನು ಮಾಡ್ತಾರೆ. ಆಕ್ರಮಣ ಮಾಡಿದ ಮೇಲೆ
ಒಂದೊಂದೇ ರೋಗಗಳೆಲ್ಲ ಬರಲಿಕ್ಕೆ ಶುರುವಾಗ್ತದೆ. ರೋಗಗಳು ಬಂದ ಮೇಲೆ ಯಾರೂ ಮಾತಾಡಿಸೋದಿಲ್ಲ, ಹೆಂಡತಿ ನೋಡೋದಿಲ್ಲ, ಮಕ್ಕಳು ನೋಡೋದಿಲ್ಲ, ಎಲ್ಲ ನಮ್ಮ ವಿವೇಕಗಳು ಹೋಗಿಬಿಡುತ್ತದೆ. ಮಕ್ಕಳ್ಯಾರೂ ಮಾತಾಡಿಸೋದಿಲ್ಲ ಅಂದರೆ ಅರ್ಥ ಏನು? ನಮ್ಮ ಇಂದ್ರಿಯಗಳಿಂದ ಏನು ಕೆಲಸ ಆಗೋದೇ ಇಲ್ಲ, ಸುಮ್ಮನೆ ಕೂತಿರಬೇಕು, ಒಂದು ಕಡೆಗೆ ಕೂತಿರ್ತೇವೆ. ಕೊನೆಗೆ ಒಂದು ದಿನ ಪೂರ್ಣವಾಗಿ ಆಕ್ರಮಣವನ್ನು ಮಾಡ್ತಾರೆ, ದೇಹವನ್ನು ಬಿಟ್ಟು ಹೋಗಿಬಿಡ್ತಾನೆ. ಹೋದ ಮೇಲೆ ಪೂರ್ವಜನ್ಮದ ಪುಣ್ಯ ಇದ್ದರೆ ಉತ್ತಮ ಜೀವನಾಗಿ ಮತ್ತೆ ಹುಡ್ತಾರೆ. ಆಗ ಅವಿಜ್ಞಾತ ಸಖ ಭಗವಂತ ಬಂದು ಭಗವಂತನ ತತ್ವವನ್ನು ಜ್ಞಾನಿಗಳು ಉಪದೇಶ ಮಾಡಿದ ಮೇಲೆ ತತ್ವಜ್ಞಾನವನ್ನು ಮಾಡಿಕೊಳ್ತಾರಪ್ಪ. ಇದು ಒಬ್ಬ ಮನುಷ್ಯನ ಅವಸ್ಥೆ. ಎಷ್ಟು ಯಜ್ಞಯಾಗಗಳನ್ನು ಮಾಡಿದರೇನೋ ಏನೂ ಲಾಭ ಇಲ್ಲ, ತತ್ವಜ್ಞಾನವನ್ನು ಮಾಡಿಕೊಳ್ಳಬೇಕು, ಅದೇ ನಿಜವಾದ ಲಾಭ ಎಂಬುದಾಗಿ ನಾರದರು ಉಪದೇಶವನ್ನು ಮಾಡ್ತಾರೆ. ಉಪದೇಶವನ್ನು ಮಾಡಿ ಹೇಳ್ತಾರೆ, ದುಃಖೇ ಶ್ವೇಕತರೇಣಾಪಿ ದೈವಭೂತಾತ್ಮ ಹೇತುಷು. ನೋಡಪ್ಪ, ಮನುಷ್ಯನಿಗೆ ದುಃಖ ಇಲ್ಲ, ಆಗೋದೇ ಇಲ್ಲ. ಒಂದಿಲ್ಲ ಒಂದು ದುಃಖ ಇರುತ್ತೆ. ಏಕತರೇಣಾಪಿ, ಒಂದು ದುಃಖ ಹೋಯ್ತಾ ಮತ್ತೊಂದು ಬರುತ್ತೆ, ಮತ್ತೊಂದು ಹೋಯ್ತಾ ಇನ್ನೊಂದು ಬರುತ್ತೆ, ಹೊರತು ದುಃಖ ಇಲ್ಲ ಅಂತಾಗೋದಿಲ್ಲ. ಜೀವಸ್ಯ ನವ್ಯವಚ್ಛೇದ ಸ್ಯಾಚ್ಚೇ ತತ್ ಪ್ರತಿಕ್ರಿಯಾ. ದುಃಖಕ್ಕೆ ಪರಿಹಾರ ಆಗೋದೇ ಇಲ್ಲ, ಒಂದಾದ ಮೇಲೆ ಒಂದು ದುಃಖ ಸಂಸಾರದಲ್ಲಿ ಬಂದೇ ಬರುತ್ತೆ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಯಥಾ ಹಿ ಪುರುಷೋ ಭಾರಂ ಶಿರಸಾ ಗುರುಮುದ್ವಹತ ತಂ ಸ್ಕಂಧೇನ ಸ ಆಧತ್ತೆ ತಥಾ ಸರ್ವಾ ಪ್ರತಿಕ್ರಿಯಾ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಬ್ಬನು ತಲೆ ಮೇಲೆ ಒಂದು 100 kg ಭಾರ ಇಟ್ಕೊಂಡಿರ್ತಾನಂತೆ. ಭಾಳ ಭಾರ ಆಯಿತು ಅಂತ ಹೇಳಿ ಏನು ಮಾಡ್ತಾನೆ, ಅದನ್ನು ಹೆಗಲ ಮೇಲೆ ಇಟ್ಕೋತಾನೆ ಅಷ್ಟೆ. ಭಾರ ಹೋಗೋದಿಲ್ಲ, ತಲೆಗೆ ಭಾರ ಹೋಯ್ತಷ್ಟೆ. ಹಾಗೆ ದುಃಖದ ಪ್ರತಿಕ್ರಿಯೆ ಅಂತಾರೆ ಅವರು. ಒಂದು ದುಃಖ ಹೋಗಬೇಕು ಅಂತ ಹೇಳಿ ಭಾರಿ ಒಂದೇನೋ ಯಜ್ಞಯಾಗಗಳನ್ನು ನೀವು ಮಾಡ್ತೀರಿ, ಆಯಿತು, ಆ ದುಃಖ ಹೋಯಿತು ಅಂತ ಅನ್ನಿಸ್ತು. ದುಃಖ ಹೋಯಿತು, ಏನು ಪುತ್ರಕಾಮೇಷ್ಟಿ ಯಾಗ ಮಾಡಿದೆ, ಮಕ್ಕಳಿಲ್ಲ ಅಂತ ದುಃಖ ಪಡ್ತಿದ್ರಿ, ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರಿ, ಮಕ್ಕಳಾದರೂ ಏನಾಯಿತು ಅವನ ಪರಿಸ್ಥಿತಿ? ಅಂಗರಾಜಂದು ಮಕ್ಕಳಾದ್ರೆ ಏನು ದುಃಖ ಹೋಯ್ತಾ? ಏನೂ ಹೋಗಲಿಲ್ಲ. ಮತ್ತೊಂದು ದುಃಖ ಶುರು. ಆ ಮಗು ಭಾಳ ಶಾಣೆ ಆಗಲಿ ಅಂತ ಬೇಡ್ಕೊಂಡ್ರಿ, ಭಾರಿ ಶಾಣೆ ಆದ, ದುಃಖ ಹೋಯ್ತಾ? ನಿಮ್ಮ ಮಾತೇ ಕೇಳೋದಿಲ್ಲವ. ಅಷ್ಟು ಶಾಣೆ ಆಗಲಿ ಅಂತ ಬೇಡ್ಕೊಂಡಿದ್ದಕ್ಕೆ ನಿಮ್ಮ ಮಾತೇ ಕೇಳೋದಿಲ್ಲ. ಇಲ್ಲ ಅವನು MS ಮಾಡಬೇಕು, ಹಾಗೆ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತೆಲ್ಲೋ US ಕಳಿಸಿದ್ರಿ, ತಿರುಗೇ ಬರೋದಿಲ್ಲ, ದುಃಖ. ಯಾವುದಿದೆ ಹೇಳಿ? ದುಃಖ ಇಲ್ಲದೆ ಇದ್ದದ್ದು ಯಾವುದಿದೆ? ಎಷ್ಟು ಚೆನ್ನಾಗಿ ಹೇಳ್ತಾರೆ. ತಂ ಸ್ಕಂಧೇನ ಸ ಆದತ್ತೆ, ತಲೆ ಮೇಲೆ ಇರೋ ಭಾರವನ್ನು ಹೆಗಲ ಮೇಲೆ ಹೊತ್ಕೊಂಡಂಗೆ ಅಷ್ಟೇ. ದುಃಖ ಹೋಗಿಲ್ಲ, ಅದು ದುಃಖ ಚೇಂಜ್ ಆಯ್ತು ಅಷ್ಟೇ. ದುಃಖ ಚೇಂಜ್ ಆಯಿತು. ನಾನು ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಿರ್ತೇನೆ. ನೀವು ಯಾರು ತಿಳ್ಕೊಂಡವ್ರು ಹೇಳಬೇಕು, ನಾನು ಓದಿದ್ದು ನಾನು ಹೇಳ್ತೇನೆ. ಈ ಮೂವ್ ಅಂತ ಬರ್ತದಲ್ಲ, ಮೂವು ಅಯೋಡೆಕ್ಸು ಅವೆಲ್ಲ ಬರ್ತದಲ್ಲ, ಅದು ನೋವನ್ನು ಕಡಿಮೆ ಮಾಡ್ತದ ಅಲ್ಲಂತೆ. ಎಕ್ಸ್ಟ್ರಾ ಬೇರೆ ನೋವನ್ನು ಕೊಟ್ಟು ಹಳೆ ನೋವನ್ನು ಮರೆಸ್ತದಷ್ಟೇ. ಅದು ಅಯೋಡೆಕ್ಸ್ ಹಚ್ಕೊಂಡ್ರೆ, ಮೂವ್ ಹಚ್ಕೊಂಡ್ರೆ ಉರಿತದೆ. ಉರಿಯೋದ್ರಿಂದ ಏನಾಗ್ತದೆ? ಆಲ್ರೆಡಿ ನಿಮಗೇನು ನೋವು ಇರ್ತದಲ್ಲ, ಆ ನೋವು ಮರಿತದೆ, ಈ ನೋವನ್ನು ಆನಂದ ಪಡ್ತೀರಷ್ಟೇ. ಯಾಕಂದ್ರೆ ದುಡ್ಡು ಕೊಟ್ಟು ಹಚ್ಕೊಂಡಿರ್ತೀವಿ ಅಂತ ನಾನು ಓದಿದ್ದು, ಅದು ಸೈಂಟಿಫಿಕ್ಲಿ ನನಗೆ ಗೊತ್ತಿಲ್ಲ. ಹಾಗೆ ಯಾವುದೇ ದುಃಖದ ಪ್ರತಿಕ್ರಿಯೆ ಅನ್ನೋದು ನಮ್ಮ ದುಃಖವನ್ನು ಚೇಂಜ್ ಮಾಡಬಹುದು ಹೊರತು ದುಃಖವನ್ನೇ ಪರಿಹಾರ ಮಾಡುವ ಕರ್ಮ ಜಗತ್ತಿನಲ್ಲಿ ಇಲ್ಲ. ಇದು ನಾರದರ ಮಾತು. ತಂ ಸ್ಕಂಧೇನ ಸ ಆದತ್ತೆ ಯಥಾ ಸರ್ವಾ ಪ್ರತಿಕ್ರಿಯಾ ಶಬ್ದ ಬ್ರಹ್ಮಣಿ ದುಷ್ಪಾರೆ ಚರಂತ ಉರುವಿಸ್ತರೆ ಮಂತ್ರಲಿಂಗೈರ್ವ್ಯವಚ್ಛಿನ್ನಂ ಭಜಂತೆ ನ ವಿದುಃ ಪರಂ. ಮತ್ತೊಂದು ಮಾತು, ಮತ್ತೆ ಶ್ರೀಮದಾಚಾರ್ಯರ ಒಂದು ತತ್ವ ಇಲ್ಲಿ ತಿಳಿಯಬೇಕು. ಏನು ಅಂದರೆ, ಶಬ್ದಬ್ರಹ್ಮಣಿ ನಿಷ್ಪಾತ್. ಬೇಕಾದಷ್ಟು ವೇದಾಧ್ಯಯನ ಮಾಡಿದ್ದೀರಿ, ಎಲ್ಲ ವೇದ ಓದಿ ಯಾರಿಗೆ ಹೇಳು ಅಂದರೆ, ಮೊನ್ನೆ ಯಾರೋ ದೇವರಾತ ಹೇಳಿದ್ನಲ್ಲ, ಹಾಗೆ 50 ದಿವಸ ಅಖಂಡವಾಗಿ ವೇದವನ್ನು ಹೇಳ್ತೀರಿ. ಅರ್ಥ ಹೇಳು, ಎಲ್ಲ ಅರ್ಥ ಹೇಳ್ತೀರಿ, ಪೂರ್ಣ ಬಾಯ್ಪಾಟ್ ಬಂದಿದೆ. ಆದರೂ ದೇವರನ್ನು ನೀವು ತಿಳಿದಿಲ್ಲ. ಯಾಕೆ ತಿಳಿದಿಲ್ಲ? ಯದಾ ಮಂತ್ರಲಿಂಗೈರ್ವ್ಯವಚ್ಛಿನ್ನಂ ಭಜಂತೋ ನ ವಿದುಃ ಪರಂ. ಯಾಕೆ ತಿಳಿದಿಲ್ಲ? ಅದಕ್ಕೆ ಆಚಾರ್ಯರು ಹೇಳ್ತಾರೆ. ಏನು ಅಂದರೆ, ದೇವರನ್ನು ತಿಳಿಯೋದು ಅಂದರೆ ಏನಪ್ಪ?
ದೇವರನ್ನು ತಿಳಿಯೋದು ಅಂದ್ರೇನು? ಅದೇನೋ ಹೇಳ್ತಿರಲ್ಲ, ನಿಮ್ದೇನೇನೋ ಇರ್ತಾವಲ್ಲ, ಎ ಇಂಟು ಬಿ ಇಂಟು ಎಕ್ಸ್ ಇಂಟು, ಹಂಗೆ ದೇವ್ರನ್ನ ತಿಳಿಯೋದು ಅಂದರೆ. ದೇವರನ್ನು ತಿಳಿಯೋದು ಅಂದರೆ, ದೇವರು ಅಂದರೆ ಏನಪ್ಪ? ಸರ್ವಜ್ಞ, ಸರ್ವಗುಣಪೂರ್ಣ, ಸರ್ವೋತ್ತಮ, ಸರ್ವೇಶ್ವರ, ಸರ್ವಾನಂತ್ಯ, ಸರ್ವಚಿಂತ್ಯ, ಇಷ್ಟು ಅಂದ್ಬಿಟ್ರೆ ದೇವ್ರನ್ನ ತಿಳಿದಂಗೆ ಏನದು? ಅಲ್ಲ ಅಂತೆ. ಇಡೀ ವೇದಗಳನ್ನು ಓದಿ, ಇಡೀ ವೇದಗಳು ಓದಿದರೂ ಕೂಡ ಅದು ದೇವರನ್ನು ತಿಳಿದ ಹಾಗಲ್ಲ. ಹಾಗಾದರೆ ದೇವರನ್ನು ತಿಳಿಯೋದು ಅಂದರೆ ಏನರ್ಥ? ದೇವರನ್ನು ತಿಳಿಯೋದು ಅಂದರೆ ನಾರೋಹಯೇತ್ಯನುಭವಂ ಅಪ್ರಸಿದ್ಧ ಸ್ವರೂಪತಃ. ದೇವರ ಗುಣಗಳು ಅನುಭವಾರೋಹ ಆಗಬೇಕು. ದೇವರ ಗುಣಗಳು ಅನುಭವಾರೋಹ ಆಗಬೇಕು. ಏನು ಅನುಭವಾರೋಹ ಆಗೋದು ಅಂದರೆ? ಏನಿಲ್ಲ, ಸಿಂಪಲ್ ಅದ. ಒಂದಿಷ್ಟು ಕೊಬ್ಬರಿ ತೊಗೊಳ್ರಿ, ಒಂದು 10 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಅರಿರಿ, ತಿನ್ನಿರಿ. ಅನುಭವ ಆಗ್ತದೆ ಇಲ್ಲ? ಖಾರದ ಅನುಭವ ಆಗ್ತದೆ ಇಲ್ಲ? ಹಂಗೆ ದೇವರ ಅನುಭವ ಆಗುತ್ತೆ ನಿಮ್ಗೆ. ಅಂದರೆ ದೇವರನ್ನು ತಿಳಿದ ಹಾಗೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಶ್ರೀಮದಾಚಾರ್ಯರು. ಈ ಅನುಭವಾರೋಹ ಅನ್ನೋದು ಎಲ್ಲರಿಗೂ ಆಗೋದಿಲ್ಲ. ಯಾವಾಗ ಅನುಭವಾರೋಹ ಆಗತ್ತೆ ನೋಡಿ, ಆಗ ಅವನಿಗೆ ವೇದನೂ ಬೇಕಾಗಿಲ್ಲ, ಮಹಾಭಾರತನೂ ಬೇಕಾಗಿಲ್ಲ. ದೇವರನ್ನು ನೇರ ನೋಡ್ತಾನ್ರಿ ಅವನು. ನೇರ ದೇವರ ಒಂದು ಗುಣ ಇದೆ. ಏನು ದೇವರ ಗುಣ? ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ನಾನು ಹೇಳಿದೆ. ಖರೇ ಹೇಳ್ರಿ, ಇದು ನಿಮಗೆ ಒಪ್ಪಿಗೆ ಆಗ್ತದಾ? ಇಲ್ಲ. ಏನೋ ಹೇಳ್ತಾರ ಅನ್ಕೋತ ಕೊಡ್ತೀವಿ ಅಷ್ಟೇ. ನಿಮಗೆ ಅನುಭವಾರೋಹ ಆಯ್ತಾ? ನಾನು ಹೇಳಿದೆ ಜಯತೀರ್ಥ ಶಾಟಿ ಕಲರಿನ ಒಂದು ಇದು ಹೊಚ್ಕೊಂಡಿದ್ದಾನೆ, ನಿಮ್ಗೆ ಅರ್ಥ ಆಯಿತು. ಹೌದು ಅಂತಂತೀರಿ. ಇಲ್ಲ ಅಂತ ಅಲ್ಲೇನು ಆರ್ಗ್ಯೂ ಮಾಡಲಿಕ್ಕೆ ಬರೋದಿಲ್ಲ ನೀವು. ಯಾವುದನ್ನು ಪ್ರತ್ಯಕ್ಷವಾಗಿ ನಾವು ನೋಡ್ತೇವೋ ಅಲ್ಲಿ ಡಿಸ್ಕಷನ್ನೇ ಇಲ್ಲ, ನಮಗೆ ಗೊತ್ತಿರ್ತದದು, ಹ್ಞೂ ಅಂತೀವಿ. ಹಾಗೆ ದೇವರ ಬಗ್ಗೆ ಯಾವುದೇ ಗುಣ ಹೇಳಿದಾಗ ಅದನ್ನು ನೀವು ತಲೆ ಕೆಡಿಸ್ಕೊಂಡು ಹಿಂಗೆಂಗಿರ್ಬೋದು, ಹಂಗೆ ಆಗ್ತದೇನೋ, ಇಲ್ಲ ಅದಕ್ಕೆ ಯುಕ್ತಿ ಅಂತೂ ಏನೋ ಹೇಳ್ತಾರಪ್ಪ ದೇವರು ಕರುಣಾಮಯ, ಹೀಗೆಲ್ಲ ಅಲ್ಲ. ಅದು ಅನುಭವಾರೋಹ ಆಗಬೇಕು. ಹೌದು, ದೇವರು ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಅನಿಸಬೇಕು, ಒಪ್ಪಿಬಿಡಬೇಕು ಮನಸ್ಸು. ಯಾವಾಗ ಒಪ್ಪತ್ತೆ ನೋಡಿ, ಆಗ ದೇವರನ್ನು ತಿಳಿದಂತೆ. ಯಾವಾಗ ಹೀಗೆ ಜ್ಞಾನ ಆಗತ್ತೋ ಆಗ ಅವನಿಗೆ ವೇದವೂ ಬೇಡ, ಶಾಸ್ತ್ರಗಳು ಬೇಡ, ನೇರವಾಗಿ ದೇವರ ಜ್ಞಾನವನ್ನು ಮಾಡಿಕೊಳ್ತಾನೆ. ಅಂಥವರನ್ನು ತ್ಯಕ್ತವೈದಿಕ ಅಂತ ಕರೀತಾರೆ. ಏನು ತ್ಯಕ್ತವೈದಿಕ ಅಂದರೆ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ತ್ಯಕ್ತವೈದಿಕರು ಅಂದರೆ ವೇದದಿಂದಲೇ ದೇವರನ್ನು ತಿಳಿಯಬೇಕು ಅನ್ನುವ ಅನಿವಾರ್ಯತೆ ಅವರಿಗೆ ಇಲ್ಲ. ವೇದ ಇಲ್ಲದೇ ಇದ್ದರೂ ಕೂಡ ದೇವರ ಗುಣಗಳನ್ನು ತಿಳಿಯಬಲ್ಲರು. ಯಾರವರು? ಬ್ರಹ್ಮದೇವರು ಮಾತ್ರ. ತ್ಯಕ್ತವೈದಿಕರು ಯಾರು? ಬ್ರಹ್ಮದೇವರು ಮಾತ್ರ. ಅನಾದಿ ಕಾಲದಿಂದಲೂ ತ್ಯಕ್ತವೈದಿಕರು. ಅವ್ರಿಗೆ ವೇದ ಬೇಕು, ವೇದ ಓದ್ತಾರೆ, ವೇದ ಪಾರಾಯಣ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ವೇದ ಅವರಿಗೆ ಅನಿವಾರ್ಯ ಅಲ್ಲ. ಇದು ಬ್ರಹ್ಮದೇವರು. ಇನ್ನು ರುದ್ರಾದಿ ದೇವತೆಗಳೇನಿದ್ದಾರೆ ಅಂದರೆ ಇವರು ಇನಿಷಿಯಲ್ ಸ್ಟೇಜಲ್ಲಿ ವೈದಿಕರೇ ಆಗಿರ್ತಾರೆ. ವೇದವನ್ನು ಓದಿ ತಿಳ್ಕೊಂಡು ಎಲ್ಲ ಮಾಡಿರ್ತಾರೆ. ಆದರೆ ಬರಬರ್ತಾ ಭಗವಂತನ ವಿಶೇಷ ಅನುಗ್ರಹ, ಬ್ರಹ್ಮದೇವರ ವಿಶೇಷ ಅನುಗ್ರಹದಿಂದ ಇವರು ಕೂಡ ತ್ಯಕ್ತ ವೈದಿಕರಾಗ್ತಾರೆ, ಬಿಟ್ಬಿಡ್ತಾರೆ. ವೇದ ಬೇಕಾಗಿಲ್ಲ ಅವರಿಗೆ. ವೇದ ಇಲ್ಲದೇನೆ ದೇವರ ಜ್ಞಾನವನ್ನು ಮಾಡಿಕೊಳ್ತಾರೆ. ಇವರನ್ನು ಅತ್ಯಕ್ತ ವೇದಿಕರು. ಸ್ಟಾರ್ಟಿಂಗಲ್ಲಿ ತ್ಯಕ್ತ ವೇದಿಕರು, ಸ್ಟಾರ್ಟಿಂಗಲ್ಲಿ ವೈದಿಕರು, ಆಮೇಲೆ ತ್ಯಕ್ತ ವೇದಿಕರು. ಬ್ರಹ್ಮದೇವರು ಅನಾದಿ ಕಾಲದಿಂದ ತ್ಯಕ್ತ ವೇದಿಕರು, ರುದ್ರಾದಿಗಳು ಪ್ರಾರಂಭದಲ್ಲಿ ವೈದಿಕರು, ಆಮೇಲೆ ತ್ಯಕ್ತ ವೇದಿಕರು. ನಾವೆಲ್ಲ ಪ್ರಶ್ನೆಯೇ ಇಲ್ಲ, ನಾವು ತ್ಯಕ್ತ ವೇದಿಕರು ಆಗೋದೇ ಇಲ್ಲ. ಬ್ರಹ್ಮದೇವರು ಕೂಡ. ಹಾಗಾದರೆ ಬ್ರಹ್ಮದೇವರು ಏನ್ರಿ ಒಟ್ಟಾರೆ ವೇದ ನೋಡೋದೇ ಇಲ್ಲ ಏನೋ? ಹಾಗೇನಿಲ್ಲ. ವೈದಿಕರು ಅಂತೂ ಅನ್ನಬಹುದು, ವೇದವನ್ನು ಉಪಯೋಗಿಸೋದೇ ಇಲ್ಲ ಅಂತೇನು ಅನ್ನೋದಿಲ್ಲ. ಅವರು ವೇದವನ್ನು ಓದ್ತಾರೆ, ವೇದದಿಂದ ಹೇಳಿದ್ದನ್ನು ಮಾಡ್ತಾರೆ. ಆದರೆ ಇನ್ನೊಂದೇನು ಅವರ ವಿಶೇಷ ಅಂದರೆ ನಮ್ಮದೆಲ್ಲ ಏನು ಪರಿಸ್ಥಿತಿ, ಬ್ರಹ್ಮಾದಿಗಳ ರುದ್ರಾದಿಗಳ ಪರಿಸ್ಥಿತಿ ಏನು ಅಂದರೆ ವೇದದಲ್ಲಿ ಏನಿದೆ ಅದನ್ನು ಹೇಳ್ತಾರೆ ರುದ್ರಾದಿಗಳು. ಬ್ರಹ್ಮದೇವರು ಹಾಗಲ್ಲ. ಬ್ರಹ್ಮದೇವರು ಏನು ಹೇಳ್ತಾರೆ ಅದು ವೇದದಾಗ ಇರ್ತದೆ. ಬ್ರಹ್ಮದೇವರೇನು ಹೇಳ್ತಾರೋ ಅದು ವೇದದಲ್ಲಿ ಇರುತ್ತೆ. ಶ್ರೀಮದಾಚಾರ್ಯ ಹೇಳ್ತಾರೆ,
ಶ್ಲೋಕ ಬರ್ಕೊಳ್ಳಿಲ್ಲ ನಾನು. ಬಹಳ ಸುಂದರವಾದ ಮಾತನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಹಾಗೆ ಇದ್ರ ತೆಗೆ ಇದನ್ನು ತ್ಯಕ್ತವೈದಿಕರು ಎಂಬುದಾಗಿ ಕರೀಬೇಕು. ಆ ತರಹದ ತ್ಯಕ್ತವೈದಿಕತ್ವ ಯಾವಾಗ ಬರುತ್ತೆ ನೋಡಿ, ಅದು ನಿಜವಾಗಿ ವೇದವನ್ನು ತಿಳಿದಂತೆ, ಇಲ್ಲದೇ ಇದ್ದರೆ ವೇದವನ್ನು ತಿಳಿದಂತೆ ಅಲ್ಲ ಎಂಬುದಾಗಿ ತಿಳಿಸಿಕೊಡ್ತಾರೆ. ನಾವು ಅನುಭವಾಭಾವೇ ಕಥಂ ಅಪರೋಕ್ಷ ಅಥಾಪ್ಯನುಭವಾರೋಹ. ಹಾಗಾದರೆ ಈ ಅನುಭವಾರೋಹ ಆಗಬೇಕು ಅಂದ್ರಲ್ಲ, ಹೇಗಾಗತ್ತೆ ಅದು? ಹೇಗಾಗತ್ತೆ ಅಂದರೆ ಅದಕ್ಕೆ ಹೇಳಿದರು ಏನು ಉಪಾಯ ಇಲ್ಲ ಅದಕ್ಕೆ. ಪ್ರಸನ್ನೇ ಕೇಶವೇ ಭವೇ, ಪ್ರಸನ್ನೇ ಕೇಶವೇ ಭವೇ. ದೇವರ ಅನುಗ್ರಹ ಆಗಬೇಕಷ್ಟೆ. ನೀವು ಜಿಗಿದಾಡಿದ್ರೆ ಅನುಭವ ಆಗಲಿ ಅಂದರೆ ಏನಾಗೋದಿಲ್ಲ. ಅದು ದೇವರು ಪ್ರಸನ್ನರಾದರೆ ಅನುಭವ ಆಗತ್ತೆ. ಕಿಂಚಿದೇವ ಸುಸಮ್ಯಕ್ಚ ಸ್ವಯಂ ತ್ವನುಭವತ್ಯಯಂ. ಕಿಂಚಿದೇವ ಅದು ಏನು ಸ್ವಲ್ಪ ಆಗ್ತದೆ. ಪೂರ್ಣ ಅನುಭವ ಆಗೋದು ಒಬ್ಬವನಿಗೇನೆ. ದೇವರಿಗೆ ಮಾತ್ರ ಅವನ ಎಲ್ಲ ಗುಣಗಳ ಪರಿಪೂರ್ಣ ಅನುಭವ ದೇವರಿಗೆ ಮಾತ್ರ, ಉಳಿದವರಿಗೆಲ್ಲ ಕಿಂಚಿತ್ ಸ್ವಲ್ಪ ಬ್ರಹ್ಮಾದಿಗಳಿಗೆ ಸ್ವಲ್ಪ ಆಗ್ತದೆ. ಇದು ದೇವರ ಮಹಿಮೆ. ಆದ್ದರಿಂದಾಗಿ ಹೀಗಾಗಬೇಕು. ಬ್ರಹ್ಮದೇವರ ಬಗ್ಗೆ ಆ ಮಾತನ್ನು ಹೇಳ್ತಾರೆ. ತತ್ವಂ ವೇದಾನುಸಾರೇಣ ಚಿಂತಯನ್ ವೈದಿಕೋ ಭವೇ. ಬ್ರಹ್ಮದೇವರನ್ನು ವೈದಿಕ ಅಂತ ಅನ್ನಬಹುದು. ಯಾವ ದೃಷ್ಟಿಯಲ್ಲಿ ಅಂದರೆ ಅವರೇನು ತತ್ವವನ್ನು ಹೇಳ್ತಾರೋ ಅದು ವೇದದಲ್ಲಿ ಇರ್ತದೆ, ವೇದಕ್ಕೆ ಅನುಸಾರಿಯಾಗಿರುತ್ತೆ ಅನ್ನುವುದಕ್ಕಾಗಿ ಅವರನ್ನು ವೈದಿಕ ಅಂತ ಕರಿಬೋದು. ಅಥವಾ ವೇದ ಊಹಾಂ ಅನುಸರೇದ್ಯಸ್ಯ, ಬ್ರಹ್ಮದೇವರು ಏನು ಊಹೆ ಮಾಡ್ತಾರೋ, ತಮ್ಮ ಬುದ್ಧಿಯಿಂದ ಏನು ಹೇಳ್ತಾರೋ ಅದನ್ನು ವೇದ ಅನುಸರಣೆ ಮಾಡುತ್ತೆ ಅನ್ನುವುದಕ್ಕಾಗಿಯೂ ಅವರನ್ನು ವೈದಿಕ ಅಂತೂ ಕರೆಯಬಹುದು. ಹೀಗೆ ತ್ಯಕ್ತವೈದಿಕ ಅನ್ನುವುದರ ವಿಚಾರವನ್ನು ತಿಳಿಸಿಕೊಡ್ತಾರೆ. ಇಂತಹ ತ್ಯಕ್ತವೈದಿಕತ್ವ ಬರೋದು ಯಾವುದರಿಂದ? ಕೇವಲ ಭಗವಂತನ ಅನುಗ್ರಹದಿಂದ. ಅದಕ್ಕೆ ನಾನು ದೃಷ್ಟಾಂತ ಕೊಟ್ಟಿದ್ದೆ, ಅನೇಕ ಬಾರಿ ಈ ದೃಷ್ಟಾಂತವನ್ನು ಕೊಡ್ತಾ ಇರ್ತೇನೆ. ಏನಿದು ತ್ಯಕ್ತವೈದಿಕ ಅಂತ ಹೇಗೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಈಗ ನಾವೆಲ್ಲ ವೈದಿಕರು ಅಂದರೆ ವೇದವನ್ನು ನೋಡೇನೆ ಅರ್ಥ ಮಾಡಿಕೊಳ್ಬೇಕು. ಏನದಕ್ಕೆ ದೃಷ್ಟಾಂತ ಅಂದರೆ, ಈ ಯೂಟ್ಯೂಬ್ ಒಳಗೆ ಅಡುಗೆ ಮಾಡೋದು ತೋರಿಸ್ತಾರಲ್ಲ, ಅದನ್ನು ನೋಡಿ ಅಡುಗೆ ಮಾಡ್ತಾ ಇರ್ತೇವೆ. ಎಷ್ಟು ಹಾಕಬೇಕು? 1 ಕಪ್ಪು 2 ಕಪ್ಪು, ಈ ಸಾಸಿವೆ ಇಷ್ಟು, ಜೀರಿಗೆ ಇಷ್ಟು ಅಂತೇನು ಹಾಕ್ತಾರೆ ನೋಡ್ರಿ, ಇವರು ವೈದಿಕರಿದ್ದ ಹಾಗೆ ಆಯಿತಾ. ಆಮೇಲೆ ಅದನ್ನು ಭಾಳ ದಿವಸ ನೋಡಿ ರೂಢಿ ಆದ ಮೇಲೆ ಬಡ ಮಾಡ್ತಾರಲ್ಲ, ಅವ್ರು ರುದ್ರಾದಿಗಳಿದ್ದ ಹಾಗೆ. ಪ್ರಾರಂಭದಲ್ಲಿ ನೋಡಿ ಮಾಡಿದ್ರು, ಆಮೇಲೆ ಬಿಟ್ಬಿಟ್ರು. ಈಗ ಅಡಿಗೆಯವರು ಇರ್ತಾರೆ, ಅನಾದಿ ಕಾಲದಿಂದ ಅಡಿಗೆಯವರು ಇರ್ತಾರೆ ನೋಡ್ರಿ. ಅವ್ರು ಏನು ಯೂಟ್ಯೂಬ್ ಏನು ನೋಡೋ ಕಾರಣ ಇಲ್ಲ. ಅವರು ಬಡ ಬರ್ತಾರೆ, ಇಷ್ಟು ಟಪ್ ಅಂತ ಹೋಗಿತಾರೋ, ಹಿಂಗೆ ಗಿಳಿಯೋದು ಏನಿಲ್ಲ, ಎಸೆದು ಬಿಡ್ತಾರೆ. ಅವರೇನೋ ಬ್ರಹ್ಮದೇವರಿದ್ದ ಹಾಗೆ, ಅವ್ರು ತ್ಯಕ್ತವೈದಿಕರು. ಅವ್ರಿಗೆ ಯಾವುದರ ಸಹಾಯ ಬೇಕಾಗಿಲ್ಲ. ಹಾಗೆ ಅರ್ಥ ಮಾಡ್ಕೊಳ್ಬಹುದು ಬೇಕಂದರೆ. ಹಾಗಾಗಿ ತತ್ಕರ್ಮ ಹರಿತೋಷಂ ಯತ್ ಸಾ ವಿದ್ಯಾ ತನ್ಮತಿರ್ಯಯ. ಏನೇ ಕರ್ಮ ಮಾಡಪ್ಪ, ಆ ಕರ್ಮ ಸಫಲ ಅಂತಾಗೋದು ಹರಿತೋಷಂ. ಭಗವಂತನ ಪ್ರೀತಿ ಇದ್ದರೇನೆ ಆ ಕರ್ಮಕ್ಕೊಂದು ಬೆಲೆ, ಇಲ್ಲದೇ ಇದ್ದರೆ ಇಲ್ಲ. ಸಾ ವಿದ್ಯಾ ಅಂದರೆ ಯಾವುದು? ತನ್ಮತಿರ್ಯಯ, ಯಾವುದರಲ್ಲಿ ಭಗವಂತನನ್ನು ಪ್ರತಿಪಾದನೆ ಮಾಡ್ತದೋ ಅಂಥದ್ದೇ ವಿದ್ಯಾ, ಇಲ್ಲದೇ ಇದ್ದರೆ ಇಲ್ಲ. ಹರಿ ದೇಹ ಭೃತಾಮಾತ್ಮ ಸ್ವಯಂ ಪ್ರಕೃತಿರೀಶ್ವರ ತತ್ಪಾದ ಮೂಲಂ ಶರಣಂ ಯತಃ ಕ್ಷೇಮೋ ನೃಣಾಮಿಹ ಸವೈ ಪ್ರಿಯತಮೋ ಹ್ಯಾಸ್ಯ ಯತೋ ನ ಭಯಮಣ್ವಪಿ. ಯಾರನ್ನ ಜಗತ್ತಿನಲ್ಲಿ ನಮ್ಮ ಪ್ರಿಯ ಅಂತ ಕರಿಬೇಕು? ಯಾರನ್ನು ಕರಿಬೇಕು? ಯಾರ ಹತ್ತಿರ ಇದ್ದರೆ ನಮಗೆ ಭಯಾನೇ ಬರೋದಿಲ್ಲ ಅವರು ಪ್ರಿಯ. ಕೂಸಿಗೆ ತಾಯಿ ಯಾಕೆ ಪ್ರಿಯ? ಆ ತಾಯಿ ಹತ್ತಿರ ಇದ್ದರೆ ನನಗೆ ಭಯ ಇಲ್ಲ ಅಂತನ್ನೋ ಭಾವನೆ ಇದೆ. ಹಾಗೆ ನೀವು ಕರ್ಕೊಂಬರ್ರಿ, ನೀವು ಯಾರನ್ನಾರ ಕರ್ಕೊಂಬರ್ರಿ, ಇಂಥವ್ರ ಹತ್ರ ನಾ ಕೂಡ್ತೀನಿ, ನನಗೆ ಯಾವತ್ತೂ ಭಯ ಬರೋದಿಲ್ಲ ಅಂತ ತೋರಿಸ್ಕೊಡ್ರಿ. ಯಾರ ಹತ್ರ ಕೊಡ್ತೀರಿ? ಇಂದ್ರನ ಹತ್ರ ಕೊಡ್ತೀರಾ? ಹೋಗ್ಬಿಡ್ತಾನೆ. ರುದ್ರ ಹಾರಿಸಿಬಿಡ್ತಾರೆ. ಬ್ರಹ್ಮದೇವ್ರನ್ನ ಕೊಂದು ಬಿಡ್ತಾನೆ. ಬ್ರಹ್ಮದೇವ್ರ ಬಾಜು ಕೂತೀರಿ ನೀವು, ಬ್ರಹ್ಮದೇವ್ರ ಜೊತೆಗಿದ್ದು ನನಗೇನಾಗೋದಿಲ್ಲ ಅಂತ ಕೂತ್ರಿ. ಆಯಿತು, ಬ್ರಹ್ಮದೇವರು 100 ವರ್ಷ ಆಯಿತು. ಮುಂಜಾನೆ ಬಂದ ನರಸಿಂಹದೇವರು ಬಂದರು, ಬ್ರಹ್ಮದೇವ್ರನ್ನ ಹೊಡೆದರು. ನೀವೇನು ಮಾಡ್ತೀರ ಆಮೇಲೆ? ಹಾಗಾದರೆ ಯಾರ ಹತ್ರ ನಮಗೆ ಭಯ ಇಲ್ಲ? ಯತೋನ ಭಯಮಣ್ವಪಿ, ಅವನು ಪ್ರಿಯ. ಯಾರವನು? ದೇವರು ಮಾತ್ರ. ದೇವರ ಹತ್ತಿರ ಇದ್ದರೆ ನಮಗೆ ಯಾವತ್ತೂ ಯಾರಿಂದಲೂ ಭಯ ಇಲ್ಲ.
ಪೂರ್ಣ ಸುರಕ್ಷೆ. ಹಾಗಾಗಿ ಅಂತಹ ದೇವರು ಅವನು ನಮಗೆ ಪ್ರಿಯ. ಬೇಕಾದಷ್ಟು ಉಪದೇಶಗಳನ್ನು ನಾರದರೆಲ್ಲ ಮಾಡ್ತಾರೆ. ಮಾಡಿ ಕೊನೆಗೆ ಭಕ್ತಿ ಕೃಷ್ಣೇ ದಯಾ ಜೀವೇಶು ಅಕುಂಠ ಜ್ಞಾನಮಾತ್ಮನಿ ಯದಿ ಸ್ಯಾತ್ ಆತ್ಮನೋ ಭೂಯಾತ್ ಅಪವರ್ಗಸ್ತು ಸಂಸ್ಕೃತೇ. ಆದ್ದರಿಂದ ನೋಡಪ್ಪ ರಾಜ, ಈ ಯಜ್ಞ ಯಾಗ ಮಾಡು ಬೇಡ ಅಂದಿಲ್ಲ, ಅತಿಯಾಗಿ ಅದರಲ್ಲಿ ಆಸಕ್ತನಾಗಬೇಡ. ಭಗವಂತನಲ್ಲಿ ಭಕ್ತಿಯನ್ನು ಮಾಡು, ಜೀವರಲ್ಲಿ ದಯೆಯನ್ನು ಮಾಡು, ಭಗವಂತನ ಅಕುಂಠಿತವಾದ ನಿರಂತರವಾದ ಸ್ಮರಣೆಯನ್ನು ಮಾಡು. ಇದರಿಂದಲೇ ನಿನಗೆ ಅಪವರ್ಗ ಆಗೋದು ಅಂತ ಉಪದೇಶ ಮಾಡಿ ನಾರದರು ಅನುಗ್ರಹವನ್ನು ಮಾಡ್ತಾರೆ. ಆ ಪ್ರಾಚೀನ ಬರಹಿ ಕಪಿಲ ದೇವರ ಹತ್ತಿರ ಹೋಗಿ ಕಪಿಲಾಶ್ರಮದಲ್ಲಿ ಇದ್ದು ತಾನು ವಿಶೇಷವಾಗಿ ಸಾಧನೆಯನ್ನು ಮಾಡಿದ ಎಂಬುದಾಗಿ ತಿಳಿಸ್ತಾರೆ. ಈ ಕಡೆಗೆ ತಪಸ್ಸಿಗೆ ಹೋಗಿದ್ದರು ಪ್ರಾಚೇತಸರು. 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಹೊರಗೆ ಎದ್ದು ಬರ್ತಾರೆ. ಹೊರಗೆ ಎದ್ದು ತಪಸ್ಸನ್ನು ಮಾಡಿದಾಗ ಭಗವಂತ ಪ್ರತ್ಯಕ್ಷನಾಗ್ತಾನೆ. ವರಂ ವೃಣಿಧ್ವಂ ಭದ್ರಂಬೋ, ಮತ್ತೆ ಕೇಳ್ತಾನೆ, ಏನು ವರ ಬೇಕು ಕೇಳಿ. ಏನು ವರ ಬೇಕು ಅಂತ ಕೇಳಿದಾಗ, ನೀವು ರುದ್ರಗೀತೆಯಿಂದ ಎಲ್ಲ ಸ್ತೋತ್ರ ಮಾಡಿದ್ದೀರಿ, ಬಹಳ ಸಂತೋಷ, ಏನು ವರ ಬೇಕು ಕೇಳಿ ಎಂದಾಗ ಪ್ರಚೇತಸರು ಮತ್ತೆ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಬಹಳ ಹೇಳ್ತಾರೆ, ಬೇಕಾದಷ್ಟು ಮಾತಿದೆ. ಯಾವತ್ತೇ ಮಾಯೆಯ ಸ್ಪೃಷ್ಟ, ಒಂದು ಮಾತನ್ನು ಕೇಳ್ತಾರೆ. ಅನೇಕ ಪ್ರಾರ್ಥನೆಗಳಿದೆ, ಒಂದು ಪ್ರಾರ್ಥನೆಯನ್ನು ಹೇಳ್ತೇನೆ. ಯಾವತ್ತೇ ಮಾಯೆಯ ಸ್ಪೃಷ್ಟಾ ಭ್ರಮಾಮ ಇಹ ಕರ್ಮಭಿಹಿ. ನೋಡಪ್ಪ ದೇವರೇ, ಎಲ್ಲಿಯವರೆಗೆ ನಿನ್ನ ಮಾಯೆ ನಮ್ಮ ಮೇಲೆ ಇದ್ದು ಈ ಸಂಸಾರದಲ್ಲಿ ಮತ್ತೆ 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 ನಾವು ಬರ್ತೇವೆ, ಅಲ್ಲಿಯವರೆಗೆ ತಾವತ್ ಭವತ್ ಪ್ರಸಂಗಾನಾಂ ಸಂಗಸ್ಯಾನ್ನೋ ಭವೇ ಭವೇ. ನನಗೆ ಬರಲಿಕ್ಕೇನು ತೊಂದರೆ ಇಲ್ಲ. ಜಗನ್ನಾಥದಾಸರು ಕೇಳ್ತಾರಲ್ಲ, ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡಿಸುವನೆಂಬ ಈ ಸುಜ್ಞಾನ. ಬೇಕಾದಷ್ಟು ಜನ್ಮ ಬರಲಿ, ಈ ಜ್ಞಾನ ಕೊಟ್ಬಿಡು ಸಾಕು ಅಂತ. ಹಾಗೆ ಇವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಎಷ್ಟು ವರ್ಷ ಆದರೂ ಎಷ್ಟು ಕಲ್ಪ ಆದರೂ ನಾವು ಬರ್ತೀವಿ, ಮತ್ತೆ ಮತ್ತೆ ಹುಟ್ಟುತ್ತೀವಿ. ಆದರೆ ಯಾವ ಜನ್ಮದಲ್ಲಿ ಹೋದರೂ ಕೂಡ ಭವತ್ಪ್ರಸಂಗಾನಾಂ ಸಂಗ ಸ್ಯಾತ್, ನಿನ್ನ ಭಕ್ತರ ಸಂಘ ನನಗೆ ಇರುವಂತೆ ಅನುಗ್ರಹ ಮಾಡಿ ಅಂತ ಪ್ರಾಚೇತಸರು ಕೇಳಿಕೊಡ್ತಾರೆ. ಕೊನೆಗೊಂದು ಮಾತನ್ನು ಹೇಳ್ತಾರೆ. ಇದನ್ನು ನಾವು ನಿತ್ಯ ಅನ್ನಬೇಕು. ಎನ್ನ ಸ್ವಧೀತಂ ಗುರವಃ ಪ್ರಸಾದಿತಾ ವಿಪ್ರಾಶ್ಚ ವೃದ್ಧಾಶ್ಚ ಸದಾನುವೃತ್ಯ ಆರ್ಯ ಅನಾಥಾ ಸುಹೃದೋ ಭ್ರಾತರಶ್ಚ ಸರ್ವಾಣಿ ಭೂತಾನ್ಯನುಸೂಯಯೈವ ಯನ್ನ ಸುತಪ್ತಂ ತಪ ಏತದೀಶ ನಿರಂಧಸಾಂ ಕಾಲಮದಭ್ರಮಪ್ಸು. ನೋಡಪ್ಪ, ಎನ್ನ ಸ್ವಧೀತಂ, ಬೇಕಾದಷ್ಟು ಅಧ್ಯಯನ ಮಾಡಿದ್ದೇವೆ, ಗುರುಗಳ ಸೇವಾ ಮಾಡಿದ್ದೇನೆ, ಬ್ರಾಹ್ಮಣರಿಗೆ ದಾನ ಮಾಡಿದ್ದೇನೆ, ವೃದ್ಧರ ಸೇವಾ ಮಾಡಿದ್ದೇನೆ, ಯಾವಾಗಲೂ ಶಾಸ್ತ್ರೋಕ್ತವಾದ ರೀತಿಯಿಂದಲೇ ನಾವು ನಡೆದಿದ್ದೇವೆ. ಅನೇಕ ಅನಾಥರಿಗೆ ಸಹಾಯ ಮಾಡಿದ್ದೇನೆ. ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಮಿತ್ರರು ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡಿದ್ದೇನೆ. ಯಾರ ಮೇಲೂ ದ್ವೇಷ ಮಾಡಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಂಡಿದ್ದೇನೆ. ಇಷ್ಟು ವರ್ಷ 10,000 ವರ್ಷ ಈಗ ತಪಸ್ಸು ಮಾಡಿದ್ದೇವೆ. ಉಪವಾಸ ಇದ್ದು ನೀರಿನೊಳಗಿದ್ದು ತಪಸ್ಸು ಮಾಡಿದ್ದೇವೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ನನಗೊಂದು ವರ ಕೊಡು. ಏನು? ಸರ್ವಂ ತದೇತತ್ ಪುರುಷಸ್ಯ ಭೂಮ್ನೋ ವೃಣೀಮಹೇತೆ ಪರಿತೋಷಣಾಯ. ಇನ್ನೇನು ಬೇಡ, ನೀ ನಕ್ಬಿಡು, ನೀ ಸಂತೋಷ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ನಾವೆಲ್ಲ ಮಾಡಿದ್ದು ಯಾಕೆ? ನೀನು ಸಂತೋಷ ಆಗ್ಬೇಕಷ್ಟೆ, ಅಷ್ಟು ನೀನು ಮಾಡಿಬಿಡು ಸಾಕು. ವೃಣೀಮಹೇತೆ ಪರಿತೋಷಣಾಯ. ನಾವಿನ್ನೇನು ಕೇಳೋದಿಲ್ಲ, ನೀನು ಸಂತೋಷ ಪಟ್ಬಿಡು ಅಷ್ಟೇ ಸಾಕು ಎಂಬುದಾಗಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಗವಂತ ಆಶೀರ್ವಾದವನ್ನು ಮಾಡಿ ಅಂತರ್ಧಾನನಾಗ್ತಾನೆ. ಅಲ್ಲಿಂದ ಹೊರಗೆ ಬರ್ತಾರೆ. ಹೊರಗೆ ಬರ್ತಾ ನೋಡ್ತಾರೆ, 10,000 ವರ್ಷ ರೀ, ಏನು ಸುಮ್ಮನೆನಾ? ಎಲ್ಲ ಗಿಡ ಬೆಳೆದುಬಿಟ್ಟಿದೆ, ಅಲ್ಲಿ ಹೋಗಲಿಕ್ಕೆ ಜಾಗ ಇಲ್ಲ. ಸಿಟ್ಟು ಬಂತು, ನಮಗೆ ದಾರಿ ಇಲ್ಲ ಅಂಥೇಳಿ ಆ ಗಿಡ ಮರ ಎಲ್ಲ ಕಡಿದು ಸುಡ್ಲಿಕ್ಕೆ ಶುರು ಮಾಡಿದ್ರೆ ಚಂದ್ರ ಬರ್ತಾನೆ, ಬೈತಾನೆ, ಏನರೋ ಹಂಗೆ ಯಾಕೆ ಮಾಡ್ತೀರಿ? ಬಂದು ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ಬೈತಾರೆ, ಹಾಗೆಲ್ಲ ಮಾಡಬಾರ್ದಪ್ಪ, ಇಷ್ಟೊತ್ತು ಇಷ್ಟೆಲ್ಲ ಉಪದೇಶ ಪಡೆದು ಇಷ್ಟೆಲ್ಲ ದೇವರ ಇದನ್ನು ಮಾಡಿ ಹಾಗೆಲ್ಲ ಮಾಡಬಾರದು. ಸರಿ ಅಂತಂದಾಗ ಆ ಗಿಡಗಳು ರಕ್ಷಣೆ ಮಾಡಿದಂತಹ ಒಬ್ಬಳು ಹುಡುಗಿ ಮಾರಿಷಾ ಅಂತ, ಕಂಡು ಋಷಿಗಳು ಮತ್ತು ಪ್ರಮ್ಲೋಚ ಎಂಬಂತಹ ಗಂಧರ್ವೆಯಲ್ಲಿ ಹುಟ್ಟಿದವಳು ಮಾರಿಷಾ ಅಂತ, ಅವಳ ಜೊತೆಗೆ ವಿವಾಹವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಮಹದವಜ್ಞಾನ
ಅಜನ್ಯಜನಯೋಜಿಯ. ಆ ಮಾರಿಷ ಮತ್ತು ಈ ಪ್ರಚೇತಸರಲ್ಲಿ ದಕ್ಷ ಪ್ರಜಾಪತಿ ಹುಟ್ಟುತ್ತಾನೆ. ಯಾಕೆ ಹುಟ್ಟಿದ? ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮಹದವಜ್ಞಾನಾತ್ ಅಜನಯೋನಿಜ. ಮೊದಲನೇ ಬಾರಿ ಹುಟ್ಟಿದಾಗ ದಕ್ಷ ಪ್ರಜಾಪತಿ ಯಾರಿಂದ ಹುಟ್ಟಿದ್ದ? ಬ್ರಹ್ಮದೇವರಿಂದ ಹುಟ್ಟಿದ್ದ. ಎಂಥ ದೊಡ್ಡ ಸೌಭಾಗ್ಯ! ರುದ್ರದೇವರಿಗೆ ಅವಮಾನ ಮಾಡಿದ್ದಕ್ಕೆ ಇವರ ಹೊಟ್ಟೆಯಲ್ಲಿ ಮತ್ತೊಮ್ಮೆ ಹುಟ್ಟಿದ. ಅಷ್ಟೇ ಕೆಳಗಿಳಿದು ಬಿಡುತ್ತ ಒಂದು ಗ್ರೇಡ್. ತಾರತಮ್ಯ ವ್ಯತ್ಯಾಸ ಆಗೋದಿಲ್ಲ, ಆದರೆ ಅವನ ಆ ಮಹದ ಅವಜ್ಞಾನ ಮಾಡಿದ್ದಕ್ಕಾಗಿ ಆ ಬ್ರಹ್ಮದೇವರ ಮಗ ಅಂತೇನು ಹೇಳಿ ಓಡಾಡಿಕೊಂಡಿದ್ದ ಅದು ಹೋಯಿತು. ಈ ಪ್ರಚೇತಸರ ಮಗನಾಗಿ ಅವನು ಹುಟ್ಟುತ್ತಾನೆ. ಮುಂದೆ ಚಾಕ್ಷುಷ ಮನ್ವಂತರದಲ್ಲಿ ಅವನ ಸೃಷ್ಟಿಯೆಲ್ಲ ಇದೆ, ಅವನ ಮಕ್ಕಳೆಲ್ಲ ಆಗ್ತಾರೆ ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಆಮೇಲೆ ಇವರೆಲ್ಲ ಪ್ರಾಚೇತಸರು, ನಾರದರು ಬರ್ತಾರೆ. ನಾರದರು ಬಂದು ಮತ್ತೆ ನೋಡ್ರಿ, ನಾರದರು ಬಂದು ಮತ್ತೆ ಉಪದೇಶವನ್ನು ಮಾಡ್ತಾರೆ ಪ್ರಾಚೇತಸರಿಗೆ. ದೀರ್ಘವಾದಂತಹ ನಾರದರ ಉಪದೇಶ ಎಲ್ಲ. ನಭಜತಿ ಕುಮನೀಷಿಣಾಂ ಸಯುಜ್ಜಾಂ ಹರಿರಧನಾತ್ಮಧನ ಪ್ರಿಯೋ ರಸಜ್ಞ. ಎಷ್ಟು ಚೆನ್ನಾಗಿ ಮಾತನ್ನು ಹೇಳ್ತಾರೆ. ನಾರದರು ಒಂದು ಮಾತನ್ನು ಹೇಳ್ತಾರೆ. ಶ್ರುತ ಧನ ಕುಲ ಕರ್ಮಣಾಂ ಮದೈಹಿ ಯೇ ವಿದಧತಿ ಪಾಪಂ ಅಕಿಂಚನೇಶು ಸತ್ಸು. ಒಬ್ಬ ಬಡವ ಇದ್ದಾನೆ. ಆ ಬಡವನನ್ನು ನಾನು ಐಶ್ವರ್ಯದ ಮದದಿಂದ ಅವನಿಗೆ ಅವಮಾನ ಮಾಡಿದರೆ ದೇವರು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ಒಬ್ಬ ದಡ್ಡ ಇದ್ದಾನೆ. ನಾನು ಭಾರೀ ವಿದ್ಯಾವಂತ ಅನ್ನುವ ಅಹಂಕಾರದಿಂದ ಆ ದಡ್ಡನನ್ನು ಅವಮಾನ ಮಾಡಿದರೆ ದೇವರು ನಮ್ಮ ಪೂಜೆಯನ್ನು ಸಯುಜ್ಜಾಂ, ದೇವರು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಯಾರನ್ನೂ ಅವಮಾನ ಮಾಡಬೇಡಿ ಅಂತ ಹೇಳಿದಾಗ ಆ ಪ್ರಚೇತಸರು ನಾರದರು ಹೇಳಿದಂತೆ ವಿಶೇಷವಾಗಿ ಆ ತಪಸ್ಸನ್ನು ಮಾಡಿ ತಮ್ಮ ತಮ್ಮ ಉತ್ತಮ ಲೋಕಕ್ಕೆ ಹೊರಡ್ತಾರೆ ಎಂಬುದಾಗಿ ಮೈತ್ರೇಯರು ವಿದುರರಿಗೆ ತಿಳಿಸಿಕೊಡ್ತಾರೆ ಅನ್ನುವಲ್ಲಿ 4ನೆಯ ಸ್ಕಂಧ ಮುಕ್ತಾಯವಾಗ್ತದೆ.